ಕಾಲೇಜಿನಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ಪೂರೈಸಿದರು. ಕಳೆದ 25 ವರ್ಷಗಳಿಂದ ಗಾರ್ಹಪತ್ಯ ಚಿಕಿತ್ಸಾಲಯದಲ್ಲಿ ನಿಸ್ವಾರ್ಥ ಆಯುರ್ವೇದ ಸೇವೆಯನ್ನು ನೀಡುತ್ತಾ ಬಂದಿರುವ ಇವರ ಬಳಿಗೆ ದೇಶ ವಿದೇಶಗಳಿಂದ ರೋಗಿಗಳು ಬರುತ್ತಾರೆ. ಆಧುನಿಕ ವಿಜ್ಞಾನ, ಆಯುರ್ವೇದ ಮತ್ತು ವೇದಾಂತವನ್ನು ತಾರ್ಕಿಕವಾಗಿ ಬೆಸೆಯುವಲ್ಲಿ ಇವರು ಸಿದ್ಧಹಸ್ತರು. ಇವರು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಾಗಿ ಶಂಕರ ಸೇವಾ ಭಾರತಿ ಎಂಬ 100ಕ್ಕೂ ಹೆಚ್ಚು ಸ್ವಯಂ ಸೇವಕರ ಯುವ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ. ಸಮಾಜದ ಯೋಗಕ್ಷೇಮಕ್ಕಾಗಿ ಕಳೆದ 10 ವರ್ಷಗಳಿಂದ ಇವರು ಧನ್ವಂತರಿ ಹೋಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರ ಮನೆತನದಲ್ಲಿ ಕಳೆದ 96 ವರ್ಷಗಳಿಂದ ನಿರಂತರವಾಗಿ ಶಂಕರ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಶ್ರೀ ಶೃಂಗೇರಿ ಪೀಠದ ಜಗದ್ಗುರುಗಳ ಆಶೀರ್ವಾದ ಪಡೆದಿದ್ದ ಇವರ ಅಜ್ಜ ವೇದ ಬ್ರಹ್ಮಶ್ರೀ ವೇದಾಂತ ಸುಬ್ಬಯ್ಯ ಶಾಸ್ತ್ರಿಗಳು ಅದ್ವೈತ ವೇದಾಂತದ ಮಹಾನ್ ವಿದ್ವಾಂಸರಾಗಿದ್ದರು. ಸನಾತನ ಧರ್ಮ ಮತ್ತು ಸಾಂಪ್ರದಾಯಿಕ ಗುರುಕುಲ ಪದ್ಧತಿಯ ಪುನರುತ್ಥಾನಕ್ಕಾಗಿ ಡಾಕ್ಟರ್ ಚಂದ್ರಶೇಖರ್ ಅವರು ಬೆಂಗಳೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿ ಶಂಕರ ಗುರುಕುಲಂ ಎಂಬ ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಶೃಂಗೇರಿ ಪೀಠದ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ರೂಪುಗೊಳ್ಳುತ್ತಿರುವ ಈ ಗುರುಕುಲವು ಸಂಸ್ಕೃತ, ವೇದ, ವೇದಾಂತ, ಆಯುರ್ವೇದ ಮತ್ತು ರಾಷ್ಟ್ರೀಯತೆ ಎಂಬ 5 ಪ್ರಮುಖ ಸ್ತಂಭಗಳ ಕಲಿಕೆಗೆ ಒತ್ತು ನೀಡಿದೆ. ಇವರಿಗೆ ಬಂದಿರುವ ಪ್ರಶಸ್ತಿ ಮತ್ತು ಪುರಸ್ಕಾರಗಳು: ತತ್ವಾಲೋಕ ಪ್ರಶಸ್ತಿ 2002ನೇ ಇಸ್ವಿಯಲ್ಲಿ ಚೆನ್ನೈನ ತತ್ವಾಲೋಕ ಸಂಸ್ಥೆಯಿಂದ ಶೃಂಗೇರಿ ಶಾರದಾ ಪೀಠದ ಅಂಗಸಂಸ್ಥೆಯು ಆಧ್ಯಾತ್ಮಿಕ ಸಾಧನೆಗಾಗಿ ಸ್ಪಿರಿಚುಯಾಲಿಟಿ ಇನ್ ಪ್ರಾಕ್ಟೀಸ್ ಪ್ರಶಸ್ತಿ ಬಂದಿದೆ. ಭಾರತ ಗೌರವ ಪುರಸ್ಕಾರ 2025ನೇ ಇಸ್ವಿಯಲ್ಲಿ ಕಲಬುರಗಿಯ ಸೇಡಂನಲ್ಲಿ ನಡೆದ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಆಯುರ್ವೇದ ಮತ್ತು ಸಮಾಜಕ್ಕೆ ನೀಡಿದ ನಿಸ್ವಾರ್ಥ ಸೇವೆಗಾಗಿ ಭಾರತ್ ವಿಕಾಸ್ ಸಂಘಂ ವತಿಯಿಂದ ಈ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಿದ್ವಾನ್ ಡಾಕ್ಟರ್ ಚಂದ್ರಶೇಖರ್ ಟೇಕಲ್ ಅವರನ್ನು ಪ್ರವಚನ ನೀಡಲು ವಿನಂತಿಸಿಕೊಂಡಿದ್ದೇನೆ. ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಸ್ವಿಚ್ ಆಫ್ ಮಾಡಬೇಕಾಗಿದೆ. शारदा शारदाम्भोजवदनावदनाम्बुजे सर्वदा सर्वदास्माकं सन्निधिं क्रियात्। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। ಇವತ್ತಿನ ದಿವಸ
ಲಲಿತಾ ಸಹಸ್ರನಾಮವನ್ನು ಕುರಿತು ಕೆಲವು ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಗ್ಬೇಕು ಅಂತ ಎಲ್ಲರೂ ಸೇರಿದ್ದೀವಿ. ಇದೇ ಸುಮಾರು ಕೇಳಿಸ್ತದೆಯಾ ಎಲ್ರಿಗೂ? ಏನಮ್ಮ, ಸ್ವಲ್ಪ ವಾಯ್ಸ್ ಕಡಿಮೆ ಇದೆ ಅನಿಸುತ್ತಾ, ಅಥವಾ ನಾನು ಮಾತಾಡ್ತಿರೋದು ಕಡಿಮೆ ಅನಿಸುತ್ತಾ? ಕಡಿಮೆ ವಾಲ್ಯೂಮ್. ಅಚ್ಚಾ, ಇದೇ ಸುಮಾರು 10 ವರ್ಷ ಅಂತ ಇಟ್ಕೊಳ್ಳೋಣ. ಸುಮಾರು 10 ವರ್ಷದ ಹಿಂದೆ ಆಗಿದ್ದರೆ ಯಾವುದಾದ್ರೂ ಉಪನ್ಯಾಸಕ್ಕೆ ವಿಷಯ ಕೊಟ್ಟರೆ ಅದು ನಾವು ಈ ವಿಷಯ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಉತ್ಸಾಹ ಇರ್ತಾಯಿತ್ತು. ಈಗ ಹೇಗಾಗಿದೆ ಅಂದರೆ ಯಾರಿಗೂ ನಮಗಿದು ಗೊತ್ತಿಲ್ಲ ಅಂತ ಇರೋದೇ ಇಲ್ಲ. ಎಲ್ರಿಗೂ ಎಲ್ಲ ಗೊತ್ತು ಅನ್ನೋ ತರಹನೇ ಇರುತ್ತೆ. ಯಾಕೆಂದರೆ ಫೋನ್ ಇದೆಯಲ್ಲ, ಫೋನ್ ಇರೋದ್ರಿಂದ ನಮಗೆಲ್ಲ ಜ್ಞಾನವೂ ಇದೆ ಅನ್ನೋ ಒಂದು ಅನಿಸಿಕೆ ಇರುತ್ತೆ. ಯಾಕೆಂದರೆ ಅದರಲ್ಲಿ ಏನು ಬಂದರೂ ನಾವು ನೋಡ್ತಾನೆ ಇರ್ತೀವಿ. ಅಂದರೆ ಅದರ ಉಪಯೋಗ ಇದೆಯೋ ಇಲ್ವೋ, ನಮಗೆ ಬೇಕಾ ಬೇಡವಾ, ಸುಮ್ಮನೆ ಇದೇ ವಿಷಯ ಬರ್ತಾಯಿದೆ, ಏನಿವಾಗ ನೋಡ್ತಾ ಇರೋದಷ್ಟೇ. ಆದರೆ ಒಂದು ವಿಷಯವನ್ನು ಕುರಿತು ನಾವು ಸರಿಯಾಗಿ ತಿಳ್ಕೋಬೇಕು ಅಂದರೆ ಅದಕ್ಕೆ ಒಂದೇ ದಾರಿ, ಸಂಪ್ರದಾಯದಂತೆ ಗುರುಮುಖೇನ. ನಾನು ನೈಜಿಕವಾಗಿ ನನಗಿದು ಗೊತ್ತಿಲ್ಲ, ನನಗೆ ತಿಳಿಸ್ಕೊಡಿ ಅಂತ ನನ್ನ ಮನಸ್ಸಿಗೆ ಬರಬೇಕು. ಆಗೇನಾಗುತ್ತೆ ಅಂದರೆ ಜ್ಞಾನದ ರಾಶಿ ಎಷ್ಟೇ ಇರಬಹುದು, ನನಗೆ ಎಟಕಕ್ಕಾಗತ್ತಾ, ನನ್ನ ಮನಸ್ಸಿಗೆ ಹೋಗುತ್ತಾ? ಇನ್ನೊಂದು ವಿಷಯ, ನನಗೆ ಏನು ನಾನು ತಿಳ್ಕೊಂಡಿದ್ದೀನೋ ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕಾಗತ್ತಾ ಇಲ್ವಾ? ನೋಡಿ, ನಾಮಕರಣ ಎಲ್ಲ ಆದಮೇಲೆ ಅನ್ನಪ್ರಾಶನ ಮಾಡ್ತಾರೆ 6ನೇ ತಿಂಗಳಲ್ಲಿ ಮಗುವಿಗೆ. ತಟ್ಟೆನಲ್ಲಿ ಎಲ್ಲ ಇಟ್ಟಿರ್ತಾರೆ, ಹಾಲು, ಮೊಸರು, ಅನ್ನ, ಅದು ಇದು, ಚಿತ್ರಾನ್ನ ಎಲ್ಲ ಇಟ್ಬಿಡ್ತಾರೆ. ಎಲ್ಲ ಇಟ್ಟಿದ್ದು ಮಾತ್ರಕ್ಕೇನೆ ಎಲ್ಲ ತಿನ್ನೋಕ್ಕಾಗುತ್ತಾ ಮಗುಗೆ? ಆಗೋಲ್ಲ. ಅದು ಏನೋ ಒಂದಿಷ್ಟೇ ತಿನ್ನೋಕ್ಕಾಗೋದು. ಅಂದರೆ ಅರ್ಥ, ಮಗು ಎಷ್ಟು ಜೀರ್ಣ ಮಾಡ್ಕೊಳಕ್ಕಾಗುತ್ತೋ ಅಷ್ಟೇ ತಿನ್ನೋದು, ಎದುರುಗಡೆ ಎಷ್ಟೇ ಇದ್ದರೂ ಕೂಡ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಅಜೀರ್ಣ ಆಗುತ್ತೆ, ಆಮೇಲೆ ಹಿಂಸೆ ಆಗುತ್ತೆ, ಆಮೇಲೆ ವಾಕರಿಕೆ ಬರುತ್ತೆ. ಇದು ಬೇಡವೇ ಬೇಡ ಅನಿಸ್ಬಿಡುತ್ತೆ, ಊಟನೇ ಬೇಡ ಅನಿಸ್ಬಿಡುತ್ತೆ ಮಗುಗೆ. ವಿಷಯನೂ ಅಷ್ಟೇ, ನಮಗೆ ಗೊತ್ತಿರಲ್ಲ ಅಷ್ಟೆ. ಆದ್ದರಿಂದ ಇವತ್ತಿನ ವಿಷಯ ಲಲಿತಾ ಸಹಸ್ರನಾಮ ಅನ್ನೋದನ್ನು ಏನು ಕೊಟ್ಟಿದ್ದಾರೆ ಅದರ ಭೂಮಿಕೆ ಇರೋದು ಹೀಗೆ. ವೇದಾಂತ ಶ್ರವಣ ಅನ್ನೋಂತಹ ಒಂದು ಹಿನ್ನೆಲೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ವಿಷಯವನ್ನಾಗಿಟ್ಕೊಂಡು ಹೇಳಬಹುದಾ? ಅಂದರೆ ಅರ್ಥ, ವೇದಾಂತ ಅಂತ ಹೇಳಿದ ತಕ್ಷಣ ಒಂದು ಅರ್ಧ ಇಳಿದೋಗ್ಬಿಡುತ್ತೆ ಮನಸ್ಸು. ಯಾಕೆಂದರೆ ವೇದಾಂತ ಅಂದರೆ ಏನು
ಅಷ್ಟೇನು ಸ್ವಾರಸ್ಯಕರವಾಗಿ ಇರೋದಿಲ್ಲ ಅನ್ನೋದಿರುತ್ತೆ. ಅದೇನೇ ಲಲಿತಾ ಸಹಸ್ರನಾಮದಲ್ಲಿ ಬೇಕಾದಷ್ಟು ವಿಷಯ ಬರುತ್ತೆ, ಉಪಾಸನಾ ವಿಷಯಗಳೆಲ್ಲ ಬರುತ್ತೆ. ಅಂದರೆ ಹೇಗೆ ಉಚ್ಚಾರ ಮಾಡಬೇಕು, ಯಾವ ನಾಮವನ್ನು ಹೇಳಿದ್ರೆ ಯಾವ ಫಲ, ಸ್ತೋತ್ರವನ್ನು ಹೇಗೆ ಮಾಡಬೇಕು, ನಾನು ಪೂಜೆ ಮಾಡಬೇಕಾ ಬೇಡವಾ, ಸುಮ್ಮನೆ ಧ್ಯಾನ ಮಾಡಿದ್ರೆ ಸಾಕಾ, ಅದಕ್ಕೆ ಇಂತಹ ಆಕಾರವೇ ಬೇಕಾ, ಅಥವಾ ಅಮ್ಮನವರು ಅಂದಾಗ ಯಾವ ಅಮ್ಮನವರನ್ನು ಇಟ್ಕೋಬೇಕು, ಏನು 100 ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ಅದನ್ನೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೇದಾಂತದಲ್ಲಿ ಅಷ್ಟೇನು ಸ್ವಾರಸ್ಯ ಇರೋದಿಲ್ಲ ಅಂತ ಅನ್ನಿಸ್ಬಹುದು. ಆದರೆ ಇವತ್ತು ಸಿಕ್ಕಿರೋಂತಹ 4:15 7 ಅಲ್ವಾ, 4:15 ನಿಮ್ಮ ಸಹನೆಯ ಪರೀಕ್ಷೆ, ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅನ್ನೋದಕ್ಕೂ ಪರೀಕ್ಷೆ, ನಿಮಗೆ ಅರ್ಥ ಆಗೋ ಹಾಗೆ ಹೇಳೋದಕ್ಕೆ ಗುರುಗಳ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಶುರು ಮಾಡ್ತೀನಿ. ಅವ್ರು ಮುಂಚೆನೇ ಹೇಳಿದ್ರು, ಮೊಬೈಲ್ನ ದಯವಿಟ್ಟು ಸ್ವಿಚ್ ಆಫ್ ಮಾಡಬೇಡಿ ಅಥವಾ ಸೈಲೆಂಟ್ ಮೋಡ್ಗೆ ಹಾಕಿ ಒಂದು ಸಲ ನೋಡಿ. ನಾವು ಎಷ್ಟೇ ಹೇಳಿದರೂ ಮಧ್ಯದಲ್ಲಿ ರಿಂಗ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಎಷ್ಟೋ ವಿಷಯಗಳು ಬರುತ್ತೆ, ಎಲ್ಲವನ್ನೂ ಮನಸ್ಸಿನಲ್ಲೇ ಇಟ್ಕೊಂಡು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೀವು ಪೆನ್ನು ಪೇಪರು ತಂದಿದ್ರೆ ತುಂಬ ಒಳ್ಳೆಯದು. ದಯವಿಟ್ಟು ಏನಾದರೂ ಅರ್ಥ ಆಗೋ ಹಾಗಿದ್ದರೆ ಬರ್ಕೋಬೇಕು ಅನ್ಸಿದ್ರೆ ಬರ್ಕೊಳ್ಳಿ. ಮಧ್ಯದಲ್ಲೇನೋ ಅರ್ಥವಾಗದೇ ಇದ್ದರೆ ಪ್ರಶ್ನೆ ಕೇಳಿ. ಕೆಲವರಿಗೆ ಪ್ರಶ್ನೆ ಕೇಳೋದಕ್ಕೆ ಸಂಕೋಚ ಆಗಬಹುದು, ಚೀಟಿ ಬರೆದು ಕೊಡಿ. ನಾನು 3 ಗಂಟೆ ಕಾಲ ನಾನು ಒಬ್ಬನೇ ಮಾತಾಡ್ತೀನಿ ಅಂತ ಅಂದ್ಕೋಬೇಡಿ. ಸಾಧಾರಣವಾಗಿ ನಾನು ಉಪನ್ಯಾಸವನ್ನು ಇಂಟರ್ಯಾಕ್ಟಿವ್ ಆಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ದರಿಂದ ಲೆಟ್ ಇಟ್ ಬಿ ಇಂಟರ್ಯಾಕ್ಟಿವ್. ಕನ್ನಡದಲ್ಲಿ ಉಪನ್ಯಾಸ ಅಲ್ವ ಇದು? ಕನ್ನಡ. ಆಮೇಲೆ ಪ್ರಶ್ನೆ ಕೇಳಬೇಕಾದ್ರೆ ಪ್ರಸ್ತುತ ವಿಷಯ ಏನಿದೆಯಲ್ಲ ಅದನ್ನು ಮಾತ್ರ ಇಟ್ಕೊಂಡು ಪ್ರಶ್ನೆ ಕೇಳಿ. ಅಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೇನೋ ಕಷ್ಟ ಕಾರ್ಪಣ್ಯಗಳು ಬರುತ್ತೆ, ಅದಕ್ಕೆ ಪರಿಹಾರಗಳನ್ನು ಕೇಳೋ ತರಹ ಬೇಡ. ಈ ಇದರಲ್ಲಿ ಬೇಡ. ಕೊನೆಯದಾಗಿ ಹೇಳೋಕ್ಕೆ ಬಯಸೋದೇನೆಂದರೆ, ಯಾವುದಾದ್ರೂ ವಿಷಯ ಎಲ್ಲಾದರೂ ಹೋಗಿ ತಿಳ್ಕೊಳ್ಳೋದಕ್ಕೆ ಹೋದರೆ ಒಂದು ರೂಲ್ ಫಾಲೋ ಮಾಡಿ. ಏನಪ್ಪ ಅಂದರೆ, ನನಗೀಗಾಗಲೇ ಈ ವಿಷಯ ಎಲ್ಲ ಗೊತ್ತು ಅನ್ನೋದನ್ನು ಗೊತ್ತಿದ್ದರೂ ಕೂಡ ಅದನ್ನು ಬಿಟ್ಬಿಡಿ. ಆ ಕ್ಷಣಕ್ಕೆ ಆ ಸ್ವಲ್ಪ ಕಾಲ ಅದನ್ನು ಮರೆತುಬಿಟ್ಟು ಏನು ಹೇಳ್ತಾ ಇದ್ದಾರೆ ಕೇಳೋಣ ಅಂತ ಮುಕ್ತವಾಗಿ ಕೇಳಿ ಮುಂಚೆ. ಆಮೇಲೆ ಏನೇ ಪ್ರಶ್ನೆ ಇರಲಿ ನಿಸ್ಸಂಕೋಚವಾಗಿ ಕೇಳೋದನ್ನು ಮಾಡಿ. ನಮ್ಮ ಸಂಸ್ಕೃತಿಯಲ್ಲಿ ಈ ಬ್ರಿಟಿಷರು ಬಂದು ಅವರ ಒಂದು ವಿಧಾನವಾದಂತಹ ಎಜುಕೇಷನ್ ಸಿಸ್ಟಮ್ ತಗೊಂಡು ಬಂದ ಮೇಲೆ ಹೇಗಾಗಿದೆ ಅಂದರೆ, ನಾನು ಹೇಳ್ತೀನಿ ನೀನು ಕೇಳು. ಟೀಚರ್ ಹಾಗೆ ಹೇಳೋದು, ಡೋಂಟ್ ಆಸ್ಕ್ ಎನಿ ಕ್ವೆಶ್ಚನ್ಸ್, ಜಸ್ಟ್ ಲಿಸನ್ ಟು ವಾಟ್ ಐ ಸೇ ಅಂತಾರೆ. ಮಕ್ಕಳು ಹಾಗೆ ಅಭ್ಯಾಸ ಆಗೋಗಿರುತ್ತೆ, ಪ್ರಶ್ನೆ ಕೇಳೋದೇ ಬಿಟ್ಟು ಹೋಗುತ್ತೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಹೇಳುತ್ತೆ. ಪರಿಪ್ರಶ್ನೆ ಮಾಡಬೇಕು. ಚೆನ್ನಾಗಿ ತಿಳ್ಕೋಬೇಕು ಅಂದರೆ ಪ್ರಶ್ನೆಗಳು ಕೇಳಿದಷ್ಟು ಕೂಡ ಒಳಗಡೆಯಿಂದ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ, ಇನ್ನೂ ಮನವರಿಕೆ ಆಗ್ತಾ ಹೋಗುತ್ತೆ.
ಆದ್ದರಿಂದ ಪ್ರಶ್ನೆಗಳನ್ನು ಕೇಳಿ. ಲಲಿತಾ ಸಹಸ್ರನಾಮ ಎಷ್ಟು ಜನ ಇಲ್ಲಿ ಅಭ್ಯಾಸ ಮಾಡಿದ್ದೀರಾ? ಕೈ ಎತ್ತಿ. ಒನ್ ಥರ್ಡ್. ಸರಿ. ನಮ್ಗೆ ಲಲಿತಾ ಸಹಸ್ರನಾಮದ ಬಗ್ಗೆ ಇದೇ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು ಅನ್ನೋರೆಲ್ಲ ಕೈ ಎತ್ತಿ. ನಾನು ಇಲ್ಲ, ಏನಿವಾಗ ಏನು ಪರವಾಗಿಲ್ಲ, ಏನಿವಾಗ ಕೇಳಿಲ್ಲ ಅಷ್ಟೇ, ಬಂದಿರೋದು ಅದಕ್ಕೆ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿರೋದು. ಸರಿ. ತುಂಬ ದೊಡ್ಡ ವಿಷಯ, ಕಡಿಮೆ ಕಾಲ, ಆದ್ದರಿಂದ ಆದಷ್ಟು ಸಮಗ್ರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸಹಸ್ರನಾಮ ಅಂದರೆ 1000 ಹೆಸರುಗಳು. ಇವಾಗ 1000 ಹೆಸರು ಹೇಳೋಕ್ಕೆಲ್ಲ ಆಗೋಲ್ಲ. ಆದರೆ ಇವತ್ತಿನ ದಿವಸ ಉಪನ್ಯಾಸ ಆದಮೇಲೆ ಖಂಡಿತವಾಗಲೂ ನನ್ನ ಜೀವನದಲ್ಲಿ ನಾನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀನಿ. ನಾನು ಸ್ವಾರಸ್ಯಕರವಾಗಿರುವಂತಹ ವಿಷಯ ತಿಳ್ಕೊಂಡಿದ್ದೀನಿ. ನಾನು ಈ ದಿಕ್ಕಿನಲ್ಲಿ ಸ್ವಲ್ಪನಾದರೂ ನಾನು ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅಷ್ಟರ ಮಟ್ಟಕ್ಕೆ ತಿಳಿಸ್ಕೊಳ್ಳೋದು ಪ್ರಯತ್ನ ಪಡ್ತೀನಿ. ಲಲಿತಾ ಮಹಾತ್ರಿಪುರ ಸುಂದರಿ ಅನ್ನೋ ದೇವತೆಯನ್ನು ಕುರಿತು ಸಹಸ್ರನಾಮ ಸ್ತೋತ್ರವನ್ನು ಉದ್ಘೋಷ ಮಾಡಿದವರು ಯಾರು? ಮೊದಲನೇ ಪ್ರಶ್ನೆ. ಹೇಳಿ. ಶಂಕರಾಚಾರ್ಯರು. ಹಾಂ, ಸರಿ. ನೋಡಿ, ಕೆಲವರು ಶಂಕರಾಚಾರ್ಯರು ಅಂತ ಹೇಳಿದ್ರು, ಇನ್ನೊಂದು ಹೇಳ್ತಾ ಇದ್ದಾರೆ. ಏನಮ್ಮ? ವಶಿನ್ಯಾದಿ ವಾಗ್ದೇವತೆಗಳು. ಓಕೆ, ಸರಿ. ವಶಿನ್ಯಾದಿ ವಾಗ್ದೇವತೆಗಳು ಅದು ಸಹಸ್ರನಾಮದಲ್ಲೇ ಬರುತ್ತೆ. ವಶಿನ್ಯಾದಿ ವಾಗ್ದೇವತಾ ಋಷಯ ಅಂತ ಬರುತ್ತೆ. ಋಷಿ ಅಂದರೆ ಯಾರು ಯಾವ ದೇವತೆಯನ್ನು ಕುರಿತು ಕಂಡುಕೊಂಡ್ರೋ, ದೇವತೆಯನ್ನು ಕುರಿತು ಕಂಡುಕೊಳ್ಳೋದು ಅಂದರೆ ಆ ದೇವತೆಯ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂತಹ ಒಂದಂಶವೂ ಇರಬಾರ್ದು. ನನ್ನ ಸಂಪೂರ್ಣವಾಗಿ ನನಗೆ ಗೊತ್ತು ಅಂತ ಇರಬೇಕು. ಆ ತರಹ ಕಂಡುಕೊಂಡವರು ಋಷಿಗಳು. ಎಲ್ಲ ಋಷಿಗಳೇ ಕಂಡುಕೊಳ್ಳಿಲ್ಲ. ವಾಗ್ದೇವತಾ ಋಷಿಗಳು ಕಂಡುಕೊಂಡ್ರು. ಯಾರು ವಶಿನ್ಯಾದಿ ವಾಗ್ದೇವತೆಗಳು ಅಂದರೆ ಗೊತ್ತಾ? ವಶಿನಿ ಗೊತ್ತಿಲ್ಲ ನೋಡಿ. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲೆ, ಅರುಣೆ, ಜಯಿನಿ ಅಂತ ವಶಿನ್ಯಾದಿ ವಾಗ್ದೇವತೆಗಳು. ಅವ್ರಿಗೇನಂತ ಹೆಸರು ಅಂದರೆ ವಶಿನ್ಯಾದಿ ವಾಕ್ ದೇವತಾ ಅಂತ ಕರೀತಾರೆ. ಯಾತಕ್ಕೋಸ್ಕರ ಅವ್ರಿಗೆ ವಶಿನ್ಯಾದಿ ವಾಗ್ದೇವತೆಗಳು ಅಂತ ಕರೆದ್ರು? ಅವರು ಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಕುರಿತು ಏನಂತ ಅರ್ಥ ಮಾಡಿಕೊಂಡ್ರು, ಅವರು ಏನಂತ ನಮಗೆ ತಿಳಿಸ್ಕೊಟ್ಟವರೆಲ್ಲ ಇವ್ರುಗಳೇ. ಚೇರ್ ಇದೆಯಾ? ಕೆಲವು ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನಿಸುತ್ತೆ. ಇದೆಯಾ?
ಕೆಳಗಡೆ ಕೂರಕ್ಕಾಗುತ್ತೆ ಅನ್ನೋಂತಹವರು ದಯವಿಟ್ಟು ಬಂದು ಮುಂದೆ ಕೂತ್ಕೊಳ್ಳಿ, ಜಾಗ ಇದೆ. ವಯಸ್ಸಾಗಿರೋರು ಬಂದಾಗ ಅವ್ರಿಗೆ ದಯವಿಟ್ಟು ಜಾಗ ಮಾಡಿಕೊಡಿ. ಯಾವುದಾದ್ರೂ ಒಂದು ವಿಷಯ ತಗೊಳ್ಳೋಣಪ್ಪ. ಇವಾಗ ಮ್ಯಾಥಮೆಟಿಕ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಯಾವುದಾದ್ರೂ ಟಾಪಿಕ್ ಇರಲಿ, ಅದನ್ನು ನಾನು ಒಬ್ಬರಿಗೆ ಹೇಳ್ಕೊಡ್ಬೇಕು, ತಿಳಿಸ್ಬೇಕು ಅಂದಾಗ ಅದಕ್ಕೆ ಮುಂಚೆ ನಂಗೆ ಗೊತ್ತಿರಬೇಕು. ಇವಾಗ ನಾನು ಕಲಿಬೇಕು ಅಂದಾಗ ಬಹಳ ಮುಖ್ಯವಾಗಿರೋದೇನಪ್ಪ ಅಂದರೆ ನನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಟೂಲ್ಸ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಆ್ಯಂಡ್ ಸ್ಟೋರ್ ಆ್ಯಂಡ್ ಆಲ್ಸೋ ಟು ರೆಸಿಪ್ರೊಕೇಟ್, ವಾಪಸ್ ಹೇಳೋದಕ್ಕೆ. ಅಂದರೆ ನನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಹೇಗಿರಬೇಕು ಅಂದರೆ ಒಂದು ವಿಷಯವನ್ನು ಗ್ರಹಣೆ ಮಾಡಬೇಕಾದ್ರೆ ಎಲ್ಲೂ ಹೋಗಬಾರ್ದು, ಪೂರ್ತಿ ವಿಷಯದ ಮೇಲೇ ಇರಬೇಕು ನನ್ನ ಗಮನ. ಅದಕ್ಕೆ ಹಾಗಿದ್ದರೆ ಮಾತ್ರ ಆ ವಿಷಯ ನನಗೆ ಸ್ವಲ್ಪವೂ ಸಂದೇಹ ಇಲ್ಲದೆ ಸಂಪೂರ್ಣವಾಗಿ ಅರ್ಥ ಆಗಿ ಆಮೇಲೆ ನಾನು ಇನ್ನೊಬ್ಬರಿಗೆ ಹೇಳಬೇಕು ಅಂತಿದ್ದಾಗ ಸ್ಫುಟವಾಗಿ ಎಷ್ಟು ಹೇಳಬೇಕೋ ಅಷ್ಟನ್ನು ಹೇಳೋಕ್ಕಾಗೋದು ಆವಾಗಲೇ, ಇಲ್ಲದೇ ಇದ್ದರೆ ಗೊತ್ತಾಗಲ್ಲ. ಹೌದಲ್ವಾ? ಹೌದಾ? ಆದ್ದರಿಂದ ಈ ವಶಿನ್ಯಾದಿ ವಾಗ್ದೇವತೆಗಳು ಅಂದರೆ ಯಾರು ಅಂದರೆ ಅವರು ಅಮ್ಮನವರನ್ನು ಸಂಪೂರ್ಣವಾಗಿ ತಿಳಿದವರು. ಏನು ಮಾಡಿದ್ರು ಅಂದರೆ ನಮಗೆ ಸಾಧಾರಣವಾಗಿ ಯಾವುದಾದ್ರೂ ಒಂದು ವಿಷಯ ತಿಳ್ಕೋಬೇಕು ಅಂದರೆ ಅಡ್ಡ ಬರೋದು ಯಾವುದು ಗೊತ್ತಾ? ಹೇಳಿ ನೋಡೋಣ. ಏನು ಅಡ್ಡ ಬರುತ್ತೆ? ಅಹಂಕಾರ. ಸರಿ. ಆಮೇಲೆ ಮನಸ್ಸು. ಏನು ಮಾಡುತ್ತೆ ಮನಸ್ಸು? ಎಲ್ಲೆಲ್ಲೋ ಹೊರಟೋಗುತ್ತೆ. ಹಾಂ, ಸರಿ. ಆಮೇಲೆ ಮನೆ ಕಡೆ. ಹಾಂ, ಸರಿ. ಹಾಂ, ಎಲ್ಲೆಲ್ಲೋ ಹೋಗುತ್ತೆ ಅನ್ನೋದ್ರಲ್ಲಿ ಮನೆನೂ ಬಂತು. ಹಾಂ ಹಾಂ. ಆಮೇಲೆ ಅಜ್ಞಾನ. ಹಾಂ, ಸರಿ. ನೋಡಿ, ಶರೀರ ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ ಮನಸ್ಸು ಸರಿಯಾಗಿ ಕೆಲಸ ಮಾಡಲ್ಲ. ಮನಸ್ಸು ಸರಿಯಾಗಿ ಕೆಲಸ ಮಾಡದಿದ್ದರೆ ಶರೀರ ಕೆಲಸ ಮಾಡಲ್ಲ. ಅಂತೂ ನಾನು ಜ್ಞಾನವನ್ನು ಪಡ್ಕೋಬೇಕು ಅಂತ ಇದ್ದರೆ ಏನು ಬೇಕಾದರೂ ಇರಲಿ, ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕು ಅಂದರೂ ನನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಕೂಡ ಕೇಂದ್ರೀಕೃತವಾಗಿರಬೇಕು. ಅಂದರೆ ಹೊರಗಡೆ ಪ್ರಪಂಚವನ್ನೆಲ್ಲ ಬಿಟ್ಟು ಉಪ್ಪಿಟ್ಟು ಅನ್ನೋದ್ರ ಮೇಲೇ ಫೋಕಸ್ ಆಗಬೇಕು. ನಾನು ಪೂರ್ತಿ ನಾನು ಕಾನ್ಸಂಟ್ರೇಷನ್ನಿಂದ ನಾನು ಅದನ್ನು ಬೇರೆ ಎಲ್ಲೂ ಹೋಗದೆ ಅದರ ಮೇಲೆ ಗಮನ ಇಟ್ಟಾಗ ನನಗೆ ಯಾವ ಸಂದೇಹವೂ ಇಲ್ಲದೆ ಅದನ್ನು ತಿಳ್ಕೊಂಡು ನಾನು ಮಾಡಬಲ್ಲೆ. ನಾನು ಆ ಕೆಲಸ ಮಾಡಿದ ಮೇಲೆ ನನಗೇನು ಸಿಕ್ತು? ಅದೇ ಫಲ. ಏನು ಸಿಕ್ತು ಫಲ? ಒಳ್ಳೆ ಉಪ್ಪಿಟ್ಟು ಸಿಕ್ತು. ಸರಿ. ಆಮೇಲೆ ಏನು ಸಿಕ್ತು? ಜ್ಞಾನನ. ಉಪ್ಪಿಟ್ಟು ತಿಂದ್ಮೇಲೆ ಜ್ಞಾನ ಸಿಗುತ್ತಾ? ಹೇಳ್ಕೊಡ್ಬೋದು, ನಾವು ತಿನ್ಬೋದಲ್ಲ. ಹಾಂ, ಮುಂಚೆ ನಾವು ತಿಂತೀವಿ, ಆಮೇಲೆ ಮಾಡೋದು. ಅದರಿಂದ ಏನು ಸಿಕ್ತು? ತೃಪ್ತಿ ಸಿಕ್ತು ಅಲ್ವಾ? ಅಂದರೆ ತುಂಬ ಮುಂಚೆ ಫಸ್ಟ್ ಸಿಗೋದೇನಪ್ಪ ಅಂದರೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಬಂತು ಫಸ್ಟ್. ಅಲ್ಲಿಗೆ ಸುಖ ಇದೆಯೋ ಇಲ್ವೋ? ಅದರಲ್ಲಿ ಸುಖ ಅಷ್ಟೆ. ನಾನು ಏನಕ್ಕೋಸ್ಕರ ಉಪ್ಪಿಟ್ಟು ಕಲ್ತಿದ್ದು ಹೇಳಿ ನೋಡೋಣ? ಸುಖವಾಗಿರಬೇಕು ಅಂತ ಅಷ್ಟೇ. ಕೊನೆಗೆ ಏನು ಬೇಕು ಹೇಳಿ ಎಲ್ರಿಗೂ? ಏನು ಬೇಕು ಪ್ರತಿಯೊಬ್ಬರಿಗೂ? ಸುಖ ಅಷ್ಟೇ. ಸುಖವಾಗಿರಬೇಕು. ಅಲ್ಲಿಗೇನು ಬೇಕು ಅಂದರೆ ಸುಖವಾಗಿರಬೇಕು ಅಂದರೆ ನಾನು ಏನೋ ವಿಷಯ ತಿಳ್ಕೋಬೇಕು. ಆ ವಿಷಯವನ್ನು ತಿಳ್ಕೊಂಡಂತಹ ವಿಷಯವನ್ನು ನಾನು ಪ್ರಯೋಗ ಮಾಡಬೇಕು.
ಅದರಿಂದ ಬರೋ ಫಲ ನನಗೆ ಸುಖವಾಗಿ ಕಾಣಬೇಕು, ಸುಖದಲ್ಲಿ ಅನುಭವಿಸೋಕ್ಕಾಗಬೇಕು ನಾನು. ಇಲ್ಲದೆ ಇದ್ರೆ ಪ್ರಯೋಜನ ಆಗೋಲ್ಲ, ಹೌದಲ್ವಾ? ಇದು ಎಲ್ಲರೂ ಒಪ್ತೀರಾ ನೀವು? ಕರೆಕ್ಟ್. ಹಾಗೇನೇ ಈ ವಶಿನ್ಯಾದಿ ವಾದ್ಯಗಳು ಹಾಗೆ ಮಾಡಿದ್ದರು. ಏನಪ್ಪ ಅಂದರೆ ಸಂಪೂರ್ಣವಾಗಿ ತಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನೆಲ್ಲ ಕೂಡ ತಮ್ಮ ವಶದಲ್ಲಿ ಎಳ್ಕೊಳ್ಳೋದಕ್ಕೋಸ್ಕರ ಈ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಅವರು ಇಡೀ ಮನಸ್ಸನ್ನು ಅಮ್ಮನವರಲ್ಲಿ ಇಟ್ಟರು. ಒಂದು ಕೂದಲು ತುದಿಯಷ್ಟು ಕೂಡ ಹೊರಗಡೆ ಹೋಗೋಕೆ ಬಿಡಲಿಲ್ಲ. ಆಯಿತಾ? ಆಗೇನಾಯಿತು ಅಂದರೆ ಅಮ್ಮನವರು ಸಂಪೂರ್ಣವಾಗಿ ಏನು ಆಕೆ ಯಾರೋ ಅದು ಪೂರ್ತಿ ಅರ್ಥ ಆಯಿತು ವಶಿನ್ಯಾದಿ ವಾಗ್ದೇವತೆಗಳಿಗೆ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಅದನ್ನು ಹೇಳಕ್ಕೆ ಶುರು ಮಾಡಿದ್ರು. ಗೊತ್ತಾಗಲ್ವಾ? ಆದ್ದರಿಂದ ಅವರು ಏನನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೋ ಆ ಲಲಿತಾ ಮಹಾತ್ರಿಪುರ ಸುಂದರಿಯ ವಿಷಯವನ್ನು ಲಲಿತಾ ಸಹಸ್ರನಾಮದಲ್ಲಿ ಹೇಳಿದೆ. ಅದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹದ್ದು, ಉತ್ತರಾಖಂಡದಲ್ಲಿ ಬರುವಂತಹದ್ದು, ಹಯಗ್ರೀವ ಮತ್ತು ಅಗಸ್ತ್ಯರ ಸಂವಾದದಲ್ಲಿ ಬರುವಂತಹದ್ದು. ಇಷ್ಟು ವಿಷಯ. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ, ಲಲಿತಾ ಸಹಸ್ರನಾಮ ಯಾರು ಹೇಳಿದ್ರು ಏನು ಕರೆಕ್ಟಾಗಿ ತಿಳ್ಕೊಂಡು. ಹಾಗಾದರೆ ಅವರು ವರ್ಣಿಸಿದಾರಲ್ಲ ಈ ಲಲಿತಾ ಮಹಾತ್ರಿಪುರ ಸುಂದರಿ ಅಂದರೆ ಅವ್ರು ಏನಂತ ಹೇಳಿದ್ದಾರೆ, ಅಮ್ಮನವ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇ ನಾಮವನ್ನು ತಗೊಳ್ಳೋಣ. ಆ ಒಂದು ನಾಮ ಹೇಳೋದಕ್ಕೆ ಮುಂಚೆ ಅವರೇನು ಮಾಡಿದ್ರು ಅಂದರೆ ಅಮ್ಮನವರನ್ನು ಕುರಿತು ಧ್ಯಾನ ಮಾಡಿದ್ರು. ಧ್ಯಾನ ಅಂದರೆ ಏನು ಹೇಳ್ತೀರಾ ಯಾರಾದರೂ? ಧ್ಯಾನ ಅಂದರೆ ಏನು ಅಂತ? ಸ್ಮರಣೆ. ಆಮೇಲೆ ಇಮ್ಯಾಜಿನೇಷನ್, ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂದರೆ ಕಲ್ಪನೆ. ಆಮೇಲೆ ಮನಸ್ಸನ್ನು ದೇವಿಯಲ್ಲಿ ಕೇಂದ್ರೀಕರಿಸುವುದು. ಏನು ಕೇಂದ್ರೀಕರಿಸುವುದು ಅಂದರೆ ಏನು? ಅಲ್ಲಿ ಅಂದರೆ ದೇವಿಯಲ್ಲಿ ಕಣ್ಣು ಮುಚ್ಚಿದ್ರೂ ಕೂಡ ಆ ದೇವಿ ನನ್ನ ಕಣ್ಣು ಮುಂದೆ ಬರಬೇಕು. ಪ್ರಾರ್ಥನೆ ಮಾಡ್ಕೊಂಡು ಮಾಡಬೇಕು. ಅಲ್ಲಿಗೆ ಧ್ಯಾನ ಅಂದರೆ ಸ್ಮರಣೆ, ಕಲ್ಪನೆ ಇತ್ಯಾದಿ ಎಲ್ಲ ಬಂದಿದೆ. ಧ್ಯಾನ ಅಂದರೆ ಏನು ಅಂತ ಹೇಳ್ತೀನಿ. ಧ್ಯಾನ ಅಂದರೆ ನಿಮ್ಗೇನು ಗೊತ್ತಿದೆ ಆ ಧ್ಯಾನ ಮೆಡಿಟೇಷನ್ ಅದಲ್ಲ, ಅದು ಬಿಟ್ಬಿಡಿ ಇವಾಗ ಸದ್ಯಕ್ಕೆ. ನನ್ನ ಮನಸ್ಸು ಅಮ್ಮನವರ ಮೇಲೆ ಅಂದರೆ ಅದು ಏನಾದರೂ ಆಗೋಗಲಿ, ಅಮ್ಮನವರನ್ನು ಬಿಟ್ಟು ಒಂದು ಗುಲಗಂಜಿ ಅಲ್ಲಾಡಬಾರ್ದು. ಗುಲಗಂಜಿ ಅಂದರೆ ಗೊತ್ತಾ? ಇವಾಗ ನೀರು ಗೊತ್ತಿರಲ್ಲ, ಸ್ವಲ್ಪ ಹಳೆಬರು ಗೊತ್ತಿರುತ್ತೆ. ಒಂದು ಗುಲಗಂಜಿಯಷ್ಟು ಅಲಗಾಡಬಾರ್ದು. ಅಂತಹ ಫೋಕಸ್ ಇರಬೇಕು, ಸ್ಟೇಬಲ್ ಆಗಿರಬೇಕು, ಅಚಲವಾಗಿರಬೇಕು. ನಿಜ ಹೇಳಿ ಆಗತ್ತಾ? ಆಗಲ್ಲ ನೋಡಿ, ಫಸ್ಟಲ್ಲೇ ಟುಸ್ ಆಗೋದು. ಅದಕ್ಕೋಸ್ಕರ ಆಗಲ್ಲ ಅಂತ ಗೊತ್ತು, ವಶಿನ್ಯಾದಿ ವಾಗ್ದೇವತೆಗಳಿಗೂ ಗೊತ್ತು ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಸಿಂಧೂರಾರುಣ ವಿಗ್ರಹಾಂ ನಯನಾಂ ಮಾಣಿಕ್ಯ ಮೌಲ್ಯ ಸ್ಫುರತ್ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪಿ ನವಕ್ಷೋರುಹಾಂ
ಪಾಣಿಭ್ಯಾಮಳಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಅಂತ ಪ್ರಾರ್ಥನೆ ಮಾಡಿದ್ರು. ಏನು ಹೇಳ್ತು ಅಂದರೆ ಅಮ್ಮನವರನ್ನು ವರ್ಣನೆ ಮಾಡಿದ್ರು. ಈಗ ನಾನು ಕಣ್ಣು ಮುಚ್ಚಿದ್ರೆ ಅಮ್ಮನವರು ಹೇಗಿದ್ದಾರೆ ಅನ್ನುವಂತಹ ರೂಪ ಕಣ್ಣು ಮುಂದೆ ಬರುತ್ತೆ. ಸಿಂಧೂರ ಅರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಂ ಅಳಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತ ಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಈಗ ನಮ್ಮ ಕಣ್ಮುಂದೆ ಜ್ಞಾಪಿಸ್ಕೊಂಡಾಗ ಅಮ್ಮನವರು ಚಿತ್ರ ಕಾಣುತ್ತೋ ಇಲ್ವಾ? ಹೀಗೆ ಹೇಳಿದಾಗ ಒಂದು ಅಂದಾಜು ಬರುತ್ತಲ್ವ. ಒಂದೊಂದು ಫೋಟೋ ಒಂದೊಂದು ಥರ ಇರುತ್ತೆ, ಅದು ಬಿಟ್ಬೋಣ. ಯಾವುದೋ ಒಂದು ಫೋಟೋ ಇಟ್ಕೊಂಡಿರ್ತೀವಿ ಅಮ್ಮನವ್ರದ್ದು ಅಲ್ವಾ. ಅಲ್ಲಿಗೆ ಅಮ್ಮನವರು ಅಂತ ಯಾವುದೋ ಒಂದು ಫೋಟೋಲ್ಲಿರುವಂತಹ ಚಿತ್ರವನ್ನು ತಗೊಂಡು ಈ ಧ್ಯಾನ ಶ್ಲೋಕವನ್ನು ಅದಕ್ಕೆ ಹೋಲಿಸಿ ನಾನು ಪ್ರಾರ್ಥನೆ ಮಾಡೋದು ಪ್ರಾರಂಭ ಮಾಡ್ತೀನಿ. ಅಂದರೆ ಆ ಲಲಿತಾ ಮಹಾತ್ರಿಪುರ ಸುಂದರಿ ಅಂತ ಯಾರನ್ನು ಕುರಿತು ಪ್ರಾರ್ಥನೆ ಮಾಡಬೇಕು ಅಂತಿದ್ದೀನೋ ಅದು ಇಲ್ಲಿ ಎದುರುಗಡೆ ಫೋಟೋಲ್ಲಿದೆ ಅಂತ ನಾನು ಭಾವನೆ ಮಾಡಿ ಪ್ರಾರಂಭ ಮಾಡ್ತೀನಿ. ಹೌದಾ? ಕರೆಕ್ಟ್ ತಾನೆ? ಸರಿ. ಇವಾಗ ವಶಿನ್ಯಾದಿ ವಾಗ್ದೇವತೆಗಳು ಶುರು ಮಾಡ್ತಾರೆ ನೋಡಿ. ಮೊದಲನೇದು ಹೇಳ್ತಾರೆ ಶ್ರೀಮಾತ್ರೇ ನಮಃ ಅಂತಾರೆ. ಅಂದರೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂದಾಗ ಶ್ರೀಮಾತ್ರೇ ನಮಃ ಅಂತ ಮೊದಲನೇ ನಾಮ. ಅವ್ರು ಹೇಳಿದ್ರು ಶ್ರೀಮಾತಾ ಅಂತ ಹೇಳಿದ್ರು. ಏನು ಶ್ರೀಮಾತಾ ಅಂದರೆ? ತಾಯಿ. ಸರಿ, ತಾಯಿ ಅಂದರೆ ಏನರ್ಥ? ಬೇಗ ಯಾರಾದರೂ ಒಬ್ರು ಕೈ ಎತ್ತಬೇಕು, ಟಕ್ಕಂತ ಹೇಳ್ಬಿಡ್ಬೇಕು. ರಕ್ಷಣೆ ಮಾಡೋವಳು. ಜನ್ಮ ಕೊಟ್ಟವಳು. ತಾಯಿ ಅಂದರೆ ಜನ್ಮ ಕೊಟ್ಟವಳು. ಕರೆಕ್ಟ್ ಅಲ್ವಾ? ಸರಿ, ಇದೆಲ್ರಿಗೂ ಗೊತ್ತು. ಯಾವಳು ಜನ್ಮ ಕೊಟ್ಟವಳು? ಮೊದಲು ಎತ್ಕೊಳ್ತಾನೆ ಶ್ರೀಮಾತಾ ಅಂತ ಹೇಳಿದೆಯಲ್ಲ, ಹಾಗಾದರೆ ತಾಯಿ ಅಂತ ಮೊದಲು ಸಂಬೋಧನೆ ಮಾಡಬೇಕಾದ್ರೆ ಯಾವುದಕ್ಕೆ ಜನ್ಮ ಕೊಟ್ಟಳು ಅಂತ ಪ್ರಶ್ನೆ. ಜಗತ್ತಿಗೆ. ವೆರಿ ಗುಡ್. ಜಗತ್ತಿಗೆ ಜನ್ಮ ಕೊಟ್ಟವಳು. ಈಗ ಇಡೀ ಜಗತ್ತಿಗೆ ಜನ್ಮ ಕೊಟ್ಟವಳು ಅಂದರೆ, ಈ ಜಗತ್ತು ಅಂದರೆ ಸುಮ್ಮನೆ ನಮ್ಮ ಭೂಮಿ ಒಂದು ಗುಂಡಿಗಿದೆಯಲ್ಲ ಅಷ್ಟು ಅನ್ಕೋಬೇಡಿ. ದಿ ಎಂಟೈರ್ ಯೂನಿವರ್ಸ್ ಆಯ್ತಲ್ವ, ಅದಕ್ಕೆ ಜನ್ಮ ಕೊಟ್ಟವಳು ಅಂತ ಅರ್ಥ. ಯೂನಿವರ್ಸ್ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಗೊತ್ತಾ? ಎಷ್ಟು ಜನಕ್ಕೆ ಗೊತ್ತು ಅಂತ ಕೈ ಎತ್ತಿ. ಅಲ್ಲ, ಗೊತ್ತು ಅಂತ ತಲೆ ಆಡಿಸಿದ್ರಿ ಈಗ ತಾನೆ. ಹೇಳಿ ನೋಡೋಣ, ಜಗತ್ತು ಅಂದರೆ ಎಷ್ಟು ಅಂತ ಹೇಳಿ ನೋಡೋಣ. ಗೊತ್ತಾ? ಬ್ರಹ್ಮಾಂಡ. ಸರಿ, ಎಷ್ಟು ಅಂತ ಗೊತ್ತಾ ನಮಗೆ? ಏನು ಹೇಳಿ, ಎಷ್ಟು ಕೇಳಿದ್ರು ಅಷ್ಟೇ, ಸುಮ್ಮನಿರ್ಬೇಕಷ್ಟೆ. ಎಷ್ಟು ಅಗಾಧವಾಗಿದೆ ಅಂದರೆ ಅಷ್ಟೇ. ಅದೇ ಪುಲ್ಲಿಂಗ ಹೇಳಿದ್ರೆ ಬ್ರಹ್ಮಾಂಡ ನಾಯಕ, ಅಮ್ಮನವ್ರಿಗೆ ಹೇಳಿದ್ರೆ ಅಷ್ಟೇ. ಗೊತ್ತಾಯ್ತಲ್ವಾ? ಆದ್ದರಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ಅವಳು ನಿಯಂತ್ರಣ ಮಾಡುವಂಥವಳು. ನಮಗೆ ಊಹೆ ಕೂಡ ಸಿಗಲ್ಲ.
ಮೊದಲನೇ ನಾಮದಲ್ಲೇನೆ ನಮಗೆ ಅಮ್ಮನವರು ಅಂದರೆ ಊಹೆಗೆ ಎಟ್ಕೋದಕ್ಕಿಂತ ಜಾಸ್ತಿ ಅಂತ ತೀರ್ಮಾನ ಮಾಡ ಆಗೋಯ್ತು, ನಮಗೆ ಸಿಗಲ್ಲ ಅಂತ ಆಗೋಯ್ತು. ನೋಡಿ, ಮೊದಲನೇ ನಾಮದಲ್ಲೇನೆ ನಾವು ತುಂಬ ಸುಲಭವಾಗಿ ಹೇಳಿದ್ವಿ ತಾಯಿ ಅಂತ ಹೇಳಿದ ತಕ್ಷಣ ಏನು ನಮ್ಮ ಪಕ್ಕದಲ್ಲೇ ಇದ್ದಾಳೇನೋ ಅನ್ನೋ ಥರ ಅನಿಸುತ್ತೆ. ತಾಯಿ ಅಂದಾಗ ವಾತ್ಸಲ್ಯ, ಕಾರುಣ್ಯ, ಮಮಕಾರ ಎಲ್ಲ ಬಂದ್ಬಿಡುತ್ತೆ. ಆದರೆ ಯಾವುದಕ್ಕೆ ತಾಯಿ ಅಂತ ಕೇಳಿದ ತಕ್ಷಣವೇ ಯಾವಾಗ ಬ್ರಹ್ಮಾಂಡ ಅಂತ ಬಂತೋ ಬಿದ್ದೇ ಹೋಯ್ತು. ಅಂದರೆ ಮನಸ್ಸಿಗೆ ಸಿಗೋದಿಲ್ಲ ಅಂತ ಆಗೋಯ್ತು. ಅಷ್ಟು ದೊಡ್ಡವಳು ಅಂತ ಆಗೋಯ್ತು. ಎಷ್ಟು ದೊಡ್ಡವಳು ಅಂದರೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಗೊತ್ತಾದರೆ ಜುಮ್ ಅನ್ನುತ್ತೆ, ಇಲ್ದಿದ್ರೆ ಏನೂ ಅನಿಸೋಲ್ಲ, ಅದು ಗೊತ್ತಾಗಲ್ಲ. ಗೊತ್ತಾಗಲ್ವ? ಅಂಥ ಅವಳು ಈ ಇಡೀ ಜಗತ್ತನ್ನು ಮಾಡಿದಾಳಲ್ಲ. ಜಗತ್ತು ಅಸ್ತವ್ಯಸ್ತವಾಗಿದೆಯೋ ಅಥವಾ ಅದರಲ್ಲೊಂದು ವ್ಯವಸ್ಥೆ ಇದೆಯೋ? ವ್ಯವಸ್ಥಿತವಾಗಿದೆ. ಹಾಗಾದರೆ ಜಗತ್ತಿನ ಜೊತೆ ವ್ಯವಹಾರ ಮಾಡ್ತಾ ಇರುವಂಥವರೆಲ್ಲ ಯಾರು? ಎರಡಿರ್ಬೇಕು ತಾನೆ. ಜಗತ್ತನ್ನು ಸೃಷ್ಟಿ ಮಾಡಿದಾಳೆ, ನಮ್ಮನ್ನು ಸೃಷ್ಟಿ ಮಾಡಿದವ್ರು ಯಾರ? ಯಾರು? ಅವಳೆ. ಜಗತ್ತನ್ನು ಮಾತ್ರ ಅವಳು ನಮ್ಮನ್ನು ಮಾಡಿದವ್ರು ಯಾರಾಗಾದ್ರೆ? ಅಷ್ಟೇ, ನಾವು ಅದೇ ಜಗತ್ತಲ್ಲೇ ಬಂದವರು. ಒಂದೇನಪ್ಪ ಅಂದರೆ ನಾವು ಎಲ್ಲರಿಗಿಂತ ಲಾಸ್ಟ್ ಬಂದವರು, ಅದನ್ನು ತಿಳ್ಕೊಳ್ಳಿ. ನಾವು ಕೊನೆಯಲ್ಲಿ ಬಂದವರು. ಮನುಷ್ಯರು ಲಾಸ್ಟ್ ಪ್ರಾಡಕ್ಟ್ಸ್ ಆಫ್ ದಿ ಕ್ರಿಯೇಷನ್. ನಿಮಗೆ ಮಗು ಹುಟ್ಟಿದಾಗ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ, ಅದು ಎಕೋ ಆಗ್ತಾ ಇದೆ ಅನಿಸುತ್ತೆ. ಮಗು ಹುಟ್ಟುತ್ತಲ್ಲ, ಮಗು ಹುಟ್ಟುತ್ತೆ ಅಂತ ಗೊತ್ತಾದಾಗ, ಇನ್ನೊಂದು ಸ್ವಲ್ಪ ನಾಳೆ ಹುಟ್ಟುತ್ತೆ, ನಾಳೆ ಡೆಲಿವರಿ ಆಗುತ್ತೆ ಅಂದಾಗ ಏನು ಮಾಡ್ತಾರೆ ಅಂದರೆ ಮುಂಚೆ ತೊಟ್ಲು ರೆಡಿ ಮಾಡ್ಕೋತಾರ ಇಲ್ವಾ? ಅಲ್ವಾ? ಒಂದು ಕಡೆ ತೊಟ್ಲು ರೆಡಿ ಮಾಡಿರ್ತಾರೆ. ತಾಯಿ ಮಗು ಬರೋದಕ್ಕೋಸ್ಕರ ಹಾಸಿಗೆ ಎಲ್ಲ ನೀಟಾಗಿಟ್ಟು ಮಾಡಿ ಶುದ್ಧವಾಗಿಡೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ಇವಾಗೆಲ್ಲ ಸ್ಯಾನಿಟೈಸ್ ಮಾಡಿ ಎಲ್ಲ ಮಾಡ್ತಾರೆ ಅಲ್ವಾ? ಆಮೇಲೆ ಸ್ವಲ್ಪ ದೊಡ್ಡವರಿರುವಂತಹ ಮನೆಗಳಲ್ಲಿ ನೋಡಿ ಹಳೆ ಪಂಚೆ ಬಟ್ಟೆಗಳೆಲ್ಲ ತರಿಸ್ತಾರೆ, ಹಳೆ ಸೀರೆ ತರಿಸ್ತಾರೆ. ಗೊತ್ತಾ ನಿಮಗೆ? ಈಗಲೂ ಮಾಡ್ತೀರಾ ಇಲ್ವಾ? ಬಾ ಸದ್ಯ. ಅಂದರೆ ಎಲ್ಲ ಏರ್ಪಾಡು ಮಾಡ್ಕೋತಾರೆ ಮುಂಚೆ. ಇದೆಲ್ಲ ವ್ಯವಸ್ಥೆಗೋಸ್ಕರ ಮಾಡ್ತಾರೆ ಅಲ್ವಾ? ತಾಯಿ ಮಗು ಉಳಿವಿಗಾಗಿ ಹಾಲನ್ನು ಸೃಷ್ಟಿಯಾಗುತ್ತೆ ತಾಯಿಗೆ. ನೋಡಿ ಹೇಗಿದೆ. ಮಗು ಹುಟ್ಟಿದ ತಕ್ಷಣ ಕೇಳೋದು ಹಾಲು, ಅದಕ್ಕೆ ಇನ್ನೇನು ಬೇಡ. ಅದು ಮುಂಚೆ ತಯಾರಾಗಿರಬೇಕು, ಆಮೇಲೆ ಹೋಗಿ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಪರಮಾತ್ಮನ ಆ ವ್ಯವಸ್ಥೆ ಮಾಡಿದ್ದಾನೆ. ಆದ್ದರಿಂದ ಎಲ್ಲ ಸಿದ್ಧವಾಗಿರುತ್ತೆ. ಹೇಗೆ ಸಿದ್ಧವಾಗಿರುತ್ತೋ ಹಾಗೆ ನಾವು ಬರೋದಕ್ಕೆ ಮುಂಚೆ ನಮ್ಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಪರಮಾತ್ಮನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ ಜಗತ್ತಲ್ಲಿ. ಹಾಗೆ ಅಮ್ಮನವರು ಸೃಷ್ಟಿ ಮಾಡಿದ್ದಾರೆ, ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ಇಟ್ಟಿರ್ತಾರೆ. ನಾವು ಕೊನೆಯಲ್ಲಿ ಬರ್ತೀವಿ. ಆದ್ದರಿಂದ ಜಗತ್ತಿನ ಜೊತೆ ವ್ಯವಹಾರ ಮಾಡೋಂಥವ್ರು ಯಾರು? ತಾಯಿನ? ತಾಯಿ ಅಲ್ವ? ತಾಯಿ ಯಾಕೆ ಮಾಡ್ತಾಳೆ? ಮಕ್ಕಳು ನಾವೇ. ಜಗತ್ತಲ್ಲಿ ಜಗತ್ತಿನ ಜೊತೆ ವ್ಯವಹಾರ ಮಾಡಿ ಸುಖ ಪಡಿಬೇಕು ಅಂತ ಇರೋವಂಥದ್ದು ಯಾರು? ನಾವು. ಆದ್ದರಿಂದ ನಮ್ಮನ್ನು ಕೊನೆಗೆ ಬಿಡ್ತಾಳೆ. ಇವಾಗ ನಮಗೆ ಬೇಕಾಗಿರೋದು ಸುಖ. ಎಲ್ಲಿಂದ ಬರುತ್ತೆ ಸುಖ? ಅಲ್ಲ ಸರಿ, ಎಲ್ಲಿಂದ ಬರುತ್ತೆ ಸುಖ? ಮನಸ್ಸಲ್ಲಿ ಉಂಟಾಗುತ್ತೆ. ಸರಿ, ಎಲ್ಲಿಂದ ಬರುತ್ತೆ ಅಂದರೆ ಉಂಟಾಗೋದು ಅಂದರೆ ಅನುಭವಕ್ಕೆ ಬರುತ್ತೆ. ಎಲ್ಲಿ ಉತ್ಪತ್ತಿ ಆಗೋದು? ಸುಖಕ್ಕೆ ಬೇಕಾಗಿರೋದೆಲ್ಲ ಎಲ್ಲಿಂದ ಉತ್ಪತ್ತಿ ಆಗುತ್ತೆ?
ಹೊರಗಡೆ ಪ್ರಪಂಚದಿಂದ ಬರುತ್ತೆ. ಎಲ್ಲ ಜಗತ್ತಿನಿಂದ ಉತ್ಪತ್ತಿ ಆಗುತ್ತೆ. ನೀವು ರವೆ ಎಲ್ಲಿ ಕೊಂಡ್ಕೋತೀರಾ? ಮಾರ್ಕೆಟಿಂದ ಅಷ್ಟೇ. ಅಕ್ಕಿ ಎಲ್ಲಿ ಕೊಂಡ್ಕೋತೀವಿ? ಹೊರಗಡೆ ಅಷ್ಟೇ. ನನಗೆ ಬೇಕಾಗಿರೋದು ಸುಖ, ಊಟ ಮಾಡಿ. ಆದರೆ ಅದಕ್ಕೆ ಬೇಕಾಗಿರೋದನ್ನೆಲ್ಲ ತೊಗೊಂಬರೋದು ಹೊರಗಡೆಯಿಂದ, ಅಂದರೆ ಜಗತ್ತಿನಿಂದ ಪಡ್ಕೋತೀವಿ. ಸುಮ್ಮನೆ ನನಗೆ ಇಷ್ಟ ಬಂದಿರೋ ಥರ ನನಗೆ ಏನು ಬೇಕೋ ಅದೆಲ್ಲ ತೊಗೊಂಬಂದ್ಬಿಡ್ಬೋದಾ? ಹಾಗಾದರೆ ಅದೆಲ್ಲ ನಡೆಯಲ್ಲ. ಅದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೊಂದು ವ್ಯವಹಾರ ಅಂತ ಇಟ್ಟಿದ್ದಾರೆ, ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಕ್ಕೆ ತಕ್ಕಂತೆಯೇ ನಾನು ವ್ಯವಹಾರ ಮಾಡಬೇಕು. ಇಲ್ಲ ಅಂದರೆ ಶಿಕ್ಷೆ ಆಗುತ್ತೆ. ಆಗುತ್ತೋ ಆಗಲ್ವಾ? ಆಗುತ್ತೆ. ಹಾಗೇನೆ ಅವಳು ಒಂದು ಮಾಡಿದ್ದಾಳೆ. ಈ ವ್ಯವಹಾರದಲ್ಲಿ ನಮಗೇನೋ ಬೇಕಾಗಿರೋದು ಸುಖ. ಸುಖ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ಮುಂಚೆ ದುಃಖ ಉಂಟಾಗುತ್ತಾ? ಯಾರದು ಕೋಪ ಅಂದಿದ್ದು? ಯಾರು ಹೇಳಿದ್ರಲ್ಲ ಕೋಪ? ಮುಂಚೆ ಕೋಪ ಬರುತ್ತೆ. ಸುಖ ನಂಗೆ ಸಿಗಲಿಲ್ಲ ಅಂದರೆ ಮುಂಚೆ ಶುರುವಾಗೋದು ಕೋಪ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ನನಗೆ ಸುಖ ಬೇಕು ಅಂತ ಪ್ರಾರ್ಥನೆ ಮಾಡೋದು ಸಿಗಲಿಲ್ಲ ಅಂದರೆ ಮುಂಚೆ ಉಂಟಾಗೋದು ಕೋಪ. ನನ್ನ ಪ್ರಕಾರ ಅವನು ಹಿಂಗೆ ಮಾಡ್ದ, ಅದಕ್ಕೆ ನಂಗೆ ಸಿಗಲಿಲ್ಲ, ಅವ್ರು ಹಿಂಗೆ ಮಾಡಬಾರ್ದಾಗಿತ್ತು ಅಥವಾ ಹಿಂಗೆ ಮಾಡಬೇಕಿತ್ತು ಅಂತ ತಪ್ಪು ಯಾವಾಗಲೂ ಕೂಡ ಜಗತ್ತಿನ ಮೇಲೆ ಹಾಕ್ತೀನಿ. ಕ್ರೋಧ. ಆದ್ದರಿಂದ ಅಮ್ಮನವ್ರು ಏನು ಮಾಡಿದ್ದಾರೆ ಅಂದರೆ, ಎಲ್ಲವನ್ನೂ ನಿಯಂತ್ರಣ ಮಾಡೋಳಲ್ವ, ಆದ್ದರಿಂದ ಸಿಂಹಾಸನೇಶ್ವರಿಯಾಗಿ ಕೂತಿದ್ದಾಳೆ. ಶ್ರೀಮತ್ ಸಿಂಹಾಸನೇಶ್ವರಿ ಅಂತ. ಸಿಂಹಾಸನದ ಮೇಲೆ ಕೂತು ರಾಜ್ಞಿ, ಹೇಗೆ ಪುಲ್ಲಿಂಗದಲ್ಲಿ ರಾಜ ಅಂತ ಕರಿತೀವೋ ಹಾಗೇನೆ ಸ್ತ್ರೀಲಿಂಗದಲ್ಲಿ ರಾಜ್ಞಿ ಅಂತ ಕರಿತೀವಿ. ಶ್ರೀ ಮಹಾರಾಜ್ಞಿ ಅಂತ ಕರೀತಾರೆ. ಸಿಂಹಾಸನದ ಮೇಲೆ ಕೂತಾಗ ಆ ಸಿಂಹಗಳಿರ್ತೀಯಲ್ಲ, ಸಿಂಹ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೋ ಇಲ್ವಾ? ಸ್ವಲ್ಪ ಭಯ ಇರಬೇಕು ಅಂತಲೇ ಆ ಸಿಂಹಗಳನ್ನು ಇರ್ತಾರೆ ಅಂತ ಅರ್ಥ. ಯಾಕೆಂದರೆ ಅವ್ರು ಸಾಮಾನ್ಯಗಳಲ್ಲ, ಏನು ಪರವಾಗಿಲ್ಲ ಅಂತ ಹಾಗೆಲ್ಲ ಮಾತಾಡೋ ಹೋಗಿಲ್ಲ ಅಂತ. ತಪ್ಪು ಮಾಡಿದ್ರೆ ಗೊರ್ರ ಅಂದೇ ಅನ್ನುತ್ತದು ಅಂತ ಅರ್ಥ. ಏನು ಮಾಡಿದಾಳೆ ಅಂದರೆ, ಈ ನಮಗೆ ಬೇಕಾಗಿರೋಂತಹದ್ದನ್ನೆಲ್ಲ ಕೊಡಿಸ್ಕೊಳ್ಳೋಕೆ ಏನೋ ಒಂದೆಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿ, ಈ ಇಡೀ ಜಗತ್ತಿನಲ್ಲಿ ಪ್ರಕೃತಿ ಇದೆಯಲ್ಲ, ನದಿ, ಗಾಳಿ, ಬೆಳಕು, ಮೇಘಗಳು, ಮಿಂಚು, ಗುಡುಗು, ಸಮುದ್ರ, ಕೆರೆಗಳು, ಬಾವಿ, ನಮ್ಮಲ್ಲಿ ಏನೇನೇನೇನೋ ಇದೆಯಲ್ಲಪ್ಪ, ಮೂಳೆ, ಮಾಂಸ, ನರಗಳು, ರಕ್ತ, ಏನು ಅಪ್ಪ ಅಪ್ಪ ಅಪ್ಪ. ನಮ್ಮಲ್ಲಿ ಅಂದರೆ ನಮ್ಮಲ್ಲಿ ಮಾತ್ರ ಅಲ್ಲ ಇರೋದು, ಎಲ್ಲದರಲ್ಲೂ ಅದೇ ತಾನೇ ಇರೋದು. ಕ್ರಿಮಿಕೀಟಗಳಲ್ಲೂ ಅದೇ ತಾನೇ ಇರೋದು. ಅಲ್ಲೆಲ್ಲ ಏನೇನೋ ಕೆಲಸ ಆಗ್ತಾ ಇದೆ ಇಲ್ವೋ ಶರೀರಗಳಲ್ಲಿ? ಯಾರು ಮಾಡ್ತಾ ಇರೋದು? ನಾವು ಮಾಡ್ತಾ ಇದ್ದೀವ ಏನಾದರೂ? ಏನು ನಾವೇನು ಕೈ ಒಳಗೆ ಹಾಕಿ ಏನಾದ್ರು ಹಿಂಗೆ ಅಂತ ಇದ್ದೀವ? ಏನೂ ಇಲ್ಲ, ಸುಮ್ಮನೆ ಆಗ್ತಾ ಇದೆ. ಯಾವಾಗಲೂ ಶುರುವಾಯಿತು, ಯಾವಾಗಲೂ ನಿಲ್ಲುತ್ತೆ, ಎರಡೂ ಗೊತ್ತಿಲ್ಲ. ಯಾವಾಗ ಶುರುವಾಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಆಗ್ತಾ ಇದೆ. ವ್ಯವಸ್ಥಿತವಾಗಿ ಆಗುತ್ತೋ ಇಲ್ವಾ? ವ್ಯವಸ್ಥೆ ಇರಬೇಕು ಅಂದರೆ ಅವಳೊಬ್ಬಳೇ ಮಾಡ್ತಾಳ? ಮಾಡಲ್ಲ. ಮಹಾರಾಜನೇ ಹೋಗಿ ಎಲ್ಲ ಕೆಲಸ ಮಾಡ್ತಾನ? ಮಾಡಲ್ಲ. ಅವರು ಸಬಾರ್ಡಿನೇಟ್ಸ್ನ ಇಟ್ಟಿರ್ತಾನೆ, ಒಂದಷ್ಟು ಜನ ಕೆಲಸ ಮಾಡೋರು. ಈ ಮಿಕ್ಕಿ ದೇವತೆಗಳೆಲ್ಲ ಅವರೇ. ಎಲ್ಲ ದೇವತೆಗಳಿದಾರಲ್ಲ, ಅಗ್ನಿ, ವರುಣ, ವಾಯು, ಚಂದ್ರ, ಸೂರ್ಯ, ಇವರೆಲ್ಲ ಇದ್ದಾರಲ್ಲ, ಇಂದ್ರಾದಿ ದೇವತೆಗಳು ಎಲ್ಲ ಇದ್ದಾರಲ್ಲ, ಅಷ್ಟದಿಕ್ಪಾಲಕರು ಅವರೆಲ್ಲ ಏನಪ್ಪ ಅಂದರೆ, ಅವ್ರವ್ರಿಗೆ ಕೊಟ್ಟಿರೋ ಕೆಲಸ ಅವರು ಚಾಚು ತಪ್ಪದೆ ಮಾಡಬೇಕು
ಆದ್ದರಿಂದ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಇದೆ. ಗೊತ್ತಾಯ್ತಲ್ವ? ಅವರು ಎಲ್ಲ ಕಡೆ ಜಗತ್ತನ್ನು ಪರಿಪಾಲನೆ ಮಾಡೋದಕ್ಕೆ ಇರುವಂತಹ ದೇವತೆಗಳು. ದೇವತೆಗಳು ಯಾರು? ಕಣ್ಣಿಗೆ ಕಾಣಿಸೋದಿಲ್ಲ. ದೇವತೆಗಳೇ ಕಣ್ಣಿಗೆ ಕಾಣಿಸಲ್ಲ. ಇನ್ನು ನಮ್ಮನವ್ರು ಕಾಣ್ತಾರ? ಕಾಣಲ್ಲ. ನನಗೆ ಕನಸಲ್ಲಿ ಬಂದಿದ್ರು, ನನಗೆ ಅದೇನೋ ಹೇಳ್ತಾರೆ ಇವಾಗ, ನಂಗೆ ಮೆಸೇಜಸ್ ಸಿಕ್ತು, ನಂಗೆ ಸಿಗ್ನಲ್ ಬರ್ತಾ ಇದೆ. ಗೊತ್ತಾ ನಿಮಗೆ? ಇವಾಗೆಲ್ಲ ಮಾತಾಡ್ತಾರೆ ಜನ ಇವಾಗ, ಅಲ್ವಾ? ಹಾಗಂದರೆ ಅರ್ಥ ಸ್ವಲ್ಪ ಬುದ್ಧಿ ಎಲ್ಲೋ ಸ್ವಲ್ಪ ಏರ್ಪೇರಾಗಿದೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ, ಎಲ್ಲ ಸೈನ್ಸ್ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಹೇಳಬೇಕು, ಲಾಜಿಕಲ್ಲಾಗಿ ಹೇಳಬೇಕು. ಫ್ಯಾನ್ ತಿರುಗ್ತಾ ಇರೋದು ಕಾಣಿಸ್ತಾ ಇದೆಯೋ, ಎಲೆಕ್ಟ್ರಿಸಿಟಿ ಕಾಣ್ತಾ ಇದೆಯಾ? ಸರಿ. ಬಲ್ಬು ಉರಿತಾ ಇರೋದು ಕಾಣಿಸುತ್ತೋ, ಎಲೆಕ್ಟ್ರಿಸಿಟಿ ಕಾಣಿಸುತ್ತಾ? ಸರಿ. ನದಿ ಹರಿಯೋದು ಕಾಣುತ್ತೋ, ಆ ಹರಿಯೋ ಹಿಂದೆ ಇರೋ ಶಕ್ತಿ ಕಾಣುತ್ತಾ? ನದಿ ಹರಿಯೋದಷ್ಟೇ ಕಾಣೋದು. ಅಲ್ಲಿಗೆ ಯಾವುದೇ ಪ್ರಕೃತಿಯಲ್ಲಿ ಏನೇ ಕೆಲಸ ಇದ್ರೂ ಅದರ ಹಿಂದೆ ಇರೋ ಶಕ್ತಿ ಕಾಣಲ್ಲ. ಕಾಣಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ಎನರ್ಜಿ ಅಂತ ಹೆಸರು ಇಂಗ್ಲೀಷ್ನಲ್ಲಿ. ಎನರ್ಜೀಸ್ ಆರ್ ನಾಟ್ ಪರ್ಸೀವಬಲ್. ಸೈನ್ಸ್. ಆದ್ದರಿಂದ ನನಗೆ ಅವ್ರು ಹಿಂಗೆ ಕಂಡ್ರು, ಅವರು ಆಂಜನೇಯ ಬಂದಿದ್ದ ಅಂತೆಲ್ಲ ಹೇಳಿದ್ರೆ ಹೆದರ್ಕೋಬೇಕಾಗಿಲ್ಲ ಅಷ್ಟೇ. ಮುಂಚೆ ಹೆದರ್ಕೊಂತೀವಲ್ವ ನಾವು, ಹೆದರ್ಕೋಬೇಡಿ. ಏನು ಅಂದರೆ ನಮ್ಮ ಅನಿಸಿಕೆಗಳು ಅವೆಲ್ಲ. ಮನಸ್ಸಿಗೆ ಅನಿಸಿದ್ರೆ ಯಾರು ಬೇಕಾದ್ರೂ ಕಾಣ್ತಾರೆ. ಒಳ್ಳೆ ತಮಾಷೆ ಆಯಿತು, ನಮ್ಮ ತಾತನೂ ಬರ್ತಾರೆ, ಈ ಯಾರೋ ಹೊರಟೋಗಿರೋರು ಬರ್ತಾರೆ, ನೋಡಿಲ್ಲದೆ ಇರೋಂಥವರೆಲ್ಲ ಬರ್ತಾರೆ. ಇವಾಗ ಅದು ಏನು ಮಾಡೋಣ? ಇವಾಗ ಮನಸ್ಸಿರೋದೇ ಹಾಗದು. ಆದ್ದರಿಂದ ಅದು ಏನೋ ಆಗೋಯ್ತು, ಎಲ್ಲಿಲ್ಲದೆ ಇರೋದೇನೋ ನಂಗೆ ಬಂದ್ಬಿಡ್ತು ಅನ್ನೋ ತರಹ ಅನ್ಕೋಬೇಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಗೊತ್ತಾಯ್ತಲ್ಲ? ಇಟ್ ಇಸ್ ಅ ವೆರಿ ಸಿಂಪಲ್ ಮೆಕ್ಯಾನಿಸಮ್. ಆದ್ದರಿಂದ ಇಷ್ಟೆಲ್ಲ ಮಾಡುವಂತಹ ದೇವತೆಗಳನ್ನು ಇಟ್ಟು ಆಕೆ ಕೆಲಸ ಮಾಡ್ತಾ ಇದ್ದಾಳೆ. ನಮಗೆ ಸುಖ ಬೇಕು ಅಂತ ಕೇಳಿದ ತಕ್ಷಣ ಸುಖ ಸಿಗುತ್ತಾ? ಸಿಗಲ್ಲ. ನಾವೇನೋ ಪ್ರಾರ್ಥನೆ ಕೆಲವ್ರು ಮಾಡ್ತೀವಿ, ಕೆಲವ್ರು ಮಾಡಲ್ಲ. ನಾವು ಮಾಡಿದ ಕೆಲಸ ಎಲ್ಲ ಫಲಕಾರಿ ಆಗುತ್ತಾ? ಆಗಲ್ಲ. ಆದರೆ ಫಲಕಾರಿ ಆಗಬೇಕು ಅಂತ ಆಸೆ ಮಾತ್ರ ಇರುತ್ತೋ ಇಲ್ವಾ? ಆಸೆ ಮಾತ್ರ ಇರುತ್ತೆ. ಏನು ಮಾಡಿದ್ರೂ ಆಗಲ್ಲ. ಕೆಲವು ಸಲ ಎಲ್ಲ ಇದೆ ತಾನೆ. ನಾನು ಸ್ವಲ್ಪ ಪ್ರಯತ್ನ ಪಟ್ಟರು ಸಾಕು ಜಾಸ್ತಿ ಫಲ ಸಿಗೋದು ಉಂಟು, ಹೆಚ್ಚು ಪ್ರಯತ್ನ ಪಟ್ಟರು ಸಿಗದೇನೆ ಇರೋದು ಉಂಟು. ಎಲ್ಲ ಇದೆ. ಅಲ್ಲಿಗೆ ಎರಡು ತರಹ ಸುಖ. ನಾನು ಈ ಜಗತ್ತಿದೆ ಅಂತ ಗೊತ್ತೋ ಗೊತ್ತಿಲ್ವಾ? ಗೊತ್ತು. ಗ್ಯಾರಂಟಿ ತಾನೆ? ಸರಿ. ಯಾಕೆಂದರೆ ಸ್ವಲ್ಪ ವೇದಾಂತನೂ ತುಂಬ ಜಾಸ್ತಿ ಪ್ರಚಾರದಲ್ಲಿ ಇರುವಂಥದ್ದು ಇವಾಗ. ಆದ್ದರಿಂದ ಜಗತ್ತು ಅಂದರೆ ಏನಂತ ಹೇಳುತ್ತೆ? ಮಿಥ್ಯಾ ಅಂತ ಹೇಳುತ್ತೆ. ಮಿಥ್ಯಾ ಅಂತ ಹೇಳಿದ ತಕ್ಷಣ ಇದು ಇಲ್ಲ ಅನ್ನೋ ತರಹ ಅಲ್ಲ ಅಲ್ಲಿ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊಳ್ಳಿ. ಜಗತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಯಾರಾದರೂ ಹೇಳಿದ್ರೆ ನಗ್ತಾರೆ. ಯಾರಾದರೂ ಜಗತ್ತೇ ಇಲ್ಲ ಅಂತ ಹೇಳಿದ್ರೆ ನಂಬ್ತೀರಾ ನೀವು? ಯಾರು ಹೇಳಿದ್ರು ನಂಬಲ್ಲ. ದೇವತೆಗಳು ಹೇಳಿದ್ರು ನಂಬಲ್ಲ. ನಾವೀಗ ನನ್ನ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ನಂಗೆ ಕಾಣಿಸ್ತಾ ಇದೆಯೋ ಇಲ್ವೋ, ನಂಗೆ ಅನುಭವಕ್ಕೆ ಬರ್ತಾ ಇದೆಯೋ ಇಲ್ವೋ ಅಷ್ಟೇ. ಸೈನ್ಸ್ ಅಷ್ಟೇ ಹೇಳೋದು. ಮ್ಯಾಟರ್ ಆ್ಯಂಡ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತ ಇದೆ. ಮ್ಯಾಟರ್ ಅನ್ನೋದು ಇದೆ ಅಷ್ಟೇ, ಮುಗೀತು. ಆಯ್ತಲ್ವಾ? ಅದರಿಂದ ಹಾಗೆ ಜಗತ್ತಿದೆ. ಅದು ಏನಾಗಿದೆ ನಮಗೆ ಗೊತ್ತಿಲ್ಲ ಅಷ್ಟೇ. ದಿ ಎಸೆನ್ಸ್ ಆಫ್ ಮ್ಯಾಟರ್ ಏನು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಮ್ಯಾಟರ್ ಗೊತ್ತು ಇಟ್ಕೊಂಡು. ಆದ್ದರಿಂದ ನನಗೆ ಸುಖ ಬೇಕು ಅನ್ನೋದಕ್ಕೆ ಬೇಕಾಗಿರುವಂಥ ಈ ಜಗತ್ತು, ಇಡೀ ಜಗತ್ತು ಯಾವ ವ್ಯವಸ್ಥೆಯಲ್ಲಿದೆಯೋ ಆ ವ್ಯವಸ್ಥೆಯ ಹಿಂದೆ ಇರುವಂತಹ ಒಂದು ಮೂಲಭೂತವಾದಂತಹ ಒಂದು ಶಕ್ತಿ. ಈ ಮೂರೇ ಇರೋದು. ಕರೆಕ್ಟಾ? ಗೊತ್ತಾಗಲಿಲ್ವ ಯಾರಿಗೂ? ಎಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ? ಕೈ ಎತ್ತಿ. ಧೈರ್ಯವಾಗಿ ಕೈ ಎತ್ತಿ, ಏನು ಪರವಾಗಿಲ್ಲ.
ಅರ್ಥ ಆಗಲಿಲ್ವಾ ಯಾರಿಗಾದರೂ? ಮತ್ತೆ ಹೇಳಿ. ನೋಡಿ, 3 ವಿಷಯ ಇದೆ ಇವಾಗ. ನಾನಿದ್ದೀನಿ, ನನ್ನ ಕಣ್ಮುಂದೆ ಇರೋದೆಲ್ಲ ಕೂಡ ಜಗತ್ತು. ಕರೆಕ್ಟಾ? ಎಲ್ಲರೂ ಮನುಷ್ಯರು, ಬೆಟ್ಟ ಗುಡ್ಡ ಇತ್ಯಾದಿ ಎಲ್ಲ ಸೇರಿದ್ರೆ ಒಂದು ಗುಡ್ಡೆ ಮಾಡಿದ್ರೆ ಜಗತ್ತು. 3ನೇದು, ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಯಾರೋ ಇದ್ದಾರೋ ಅವರು, ಅಮ್ಮನವರು. ಈಗ ಸದ್ಯಕ್ಕೆ ಅಮ್ಮನವರು. ಈ 3 ಬಿಟ್ಟು ಏನಾದರೂ ಇದೆಯಾ? ಇಲ್ಲ. ಇದು ಗ್ಯಾರಂಟಿ ತಾನೇ? ಸರಿ. ಹಾಗಾದರೆ ನಮ್ಗೆ ಇವಾಗ ಏನು ಬೇಕು ಅಂದರೆ, ನೋಡ್ರಿ, ಅಮ್ಮನವ್ರು ಆಗೋಯ್ತು ಜಗತ್ತು. ಜಗತ್ತು ಯಾರಿಗೋಸ್ಕರ ಮಾಡಿರೋದು? ನಮಗೋಸ್ಕರ ಮಾಡಿರೋದು. ಇವಾಗ ನಮಗೆ ಬೇಕಾಗಿರೋದು ಇವಾಗ ಸುಖ. ನಂಗೆ ಅಷ್ಟೇ ಬೇಕಾಗಿರೋದು ಇವಾಗ. ನೀವು ಎಷ್ಟೇನೇ ಹೇಳಿದ್ರು ನಂಗೆ ಬೇಕಾಗಿರೋದು ಸುಖ. ಸರಿ. ನಾನು ಸಂಪೂರ್ಣವಾಗಿ ಸುಖವಾಗಿದ್ದೀನಿ ಅನ್ನೋಂಥವ್ರು ಕೈ ಎತ್ತಿ. ಇಲ್ವಾ? ಯಾರೂ ಇಲ್ಲ. ಸರಿ. ಮತ್ತೆ ಸಂಪೂರ್ಣವಾಗಿ ಸುಖ ಅಂದರೆ ದುಃಖವೇ ಇಲ್ಲದೆ ಇರೋದು ಅಂತ ಅರ್ಥ. ಯಾರಮ್ಮ ಕೈ ಎತ್ತಿದ್ದು? ದುಃಖವೇ ಇಲ್ವಾ? ಆಗಲ್ಲ ಬಿಡಿ. ನಾವಿಲ್ಲಿ ಇದ್ದೀವಿ ಅಂದ್ರೇ ನಾವು ದುಃಖದಲ್ಲಿ ಇದ್ದೀವಿ, ಹೋಗ್ಲಾಡ್ಸ್ಕೊಳಕ್ಕೆ ಬಂದಿರೋದು. ಆದ್ದರಿಂದ ಎಲ್ಲರಿಗೂ ದುಃಖ ಅನ್ನೋದು ಇದ್ದೇ ಇದೆ. ನಾವು ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾನೇ ಇದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಸುಖ ಬರಬೇಕು ಅಂತ ಪ್ರಯತ್ನ ಪಡ್ತೀವಿ, ಅಥವಾ ಬಂದಿರೋಂತಹ ದುಃಖವನ್ನು ಹೋಗಲಾಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತೀವಿ. ನಮ್ಮ ಜನ್ಮದಲ್ಲಿ ಹುಟ್ಟೋದ್ರಿಂದ ಹಿಡಿದು ಸಾಯೋವರೆಗೆ ನಮ್ಮ ಪ್ರಯತ್ನ 2ರಲ್ಲೇ ಇರೋದು. ಒಂದು ಸುಖ ಪ್ರಾಪ್ತಿಗೋಸ್ಕರ, ಇನ್ನೊಂದು ದುಃಖ ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ. ಇದು ಬಿಟ್ಟರೆ ಬೇರೆ ಏನು ಮಾಡೋದೇ ಇಲ್ಲ ನಾವು ಆ್ಯಕ್ಚುಲಿ. ಹೌದಾ? ಕರೆಕ್ಟಾ? ಸರಿ. ಏನು ಒಂದು ದಿವಸ ಎಲ್ಲ ಕಣ್ಣು ಮುಚ್ಚೋದೆ ತಾನೆ ಎಲ್ಲರೂ? ಸರಿ. ತಿರುಗಿ ಬರ್ತೀವೋ ಬರಲ್ವಾ? ಯಾರಾದರೂ ಬರಲ್ಲ ನಾವು ಅನ್ನೋ ಕೈ ಎತ್ತಿ ನೋಡೋಣ. ಯಾರೂ ಇಲ್ಲ. ಗ್ಯಾರಂಟಿ ಬರ್ತೀವಿ ಅಂತ ಗೊತ್ತು. ಮುಂಚೆ, ಇದಕ್ಕಿಂತ ಮುಂಚೆ ಬಂದಿದ್ವಾ ಇಲ್ವಾ? ಬಂದಿದ್ವಾ? ಸರಿ. ಗೊತ್ತಿಲ್ಲ. ಸರಿ. ಅಲ್ಲ, ಬಂದಿರಬೇಕು ತಾನೆ? ಬಂದಿರಲೇಬೇಕು. ಸೈಂಟಿಫಿಕಲಿ, ಲಾಜಿಕಲಿ ಬಂದಿರಲೇಬೇಕು. ಈಗ ತಾನೇ ಹೇಳಿದ್ನಲ್ಲ, ಮ್ಯಾಟ್ರ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮ್ ಆಗುತ್ತಷ್ಟೇ. ಏನು ಮಾಡಿದ್ರು ಹೊರಟೋಗಲ್ಲ, ಎಲ್ಲಿಗೂ ಹೋಗಲ್ಲ. ಇನ್ನೊಂದಾಗುತ್ತೆ, ಒಳಗೋಗುತ್ತೆ, ತಿರುಗಿ ಹೊರಗೆ ಬರುತ್ತೆ, ಒಳಗೋಗುತ್ತೆ, ವಾಪಸ್ ಬರ್ತೀವಿ ಅಷ್ಟೇ. ಸೊ ಅದರಿಂದ ಗ್ಯಾರಂಟಿ ಬಂದಿದ್ವಿ, ಇವಾಗ ಇದ್ದೀವಿ, ಮುಂದಕ್ಕೂ ಬಂದೇ ಬರ್ತೀವಿ. ಅಷ್ಟೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನ. ನೋಡಿ, ಹಿಂದಿನ ಜನ್ಮದಲ್ಲಿ ನೀವೇನಾದರೂ ತಿನ್ನೋದಕ್ಕೆ ಅಂತ ಏನಾದರೂ ಕಬ್ಬಣ, ಚಿನ್ನ ಆ ಥರದ್ದೆಲ್ಲ ತಿಂದಿದ್ರಾ? ಇಲ್ಲ. ಅವಾಗ ತಿಂದಿದ್ದೇನಾ? ಗೊತ್ತಿಲ್ಲ. ಸರಿಯಮ್ಮ, ನಿಮ್ಮನ್ನೇನು ಅಕೌಂಟ್ ಕೇಳ್ತಾ ಇಲ್ಲ. ಅಂದಾಜು ಮಾಡಿ ಏನು ತಿಂದಿರ್ಬೋದು ಹಬ್ಬಬ್ಬ ಅಂದರೆ? ಇದೆ, ಏನು ಬೇರೆ ಇಲ್ಲ. ಇದೇ ಉಪ್ಪಿಟ್ಟು ಕೇಸರಿ ಬಾತೆ. ಏನು, ನೋ ಡಿಫರೆಂಟ್ ಥಿಂಗ್, ಅಬ್ಸಲ್ಯೂಟ್ಲಿ ನೋ ಡಿಫರೆಂಟ್, ಸೇಮ್. ಸ್ವಲ್ಪ ಬೇರೆ ಜಾಗದಲ್ಲಿ ಹುಟ್ಟಿದ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಬದಲು ರೋಟಿ ಸಬ್ಜಿ ತಿಂದಿರ್ಬೋದು ಅಷ್ಟೇ, ಉತ್ತರ ಭಾರತದಲ್ಲಿ ಹುಟ್ಟಿದರೆ. ಅಷ್ಟು ಬಿಟ್ಟರೆ ಇದೇ ಅನ್ನ, ಹುಳಿ, ಸಾರು, ಪಲ್ಯ, ತರಕಾರಿ, ಹಣ್ಣುಗಳೇ ತಿಂದಿರೋದು. ಮುಂದಕ್ಕೆ ಅದೇ ತಿಂದಿರೋದು. ಒಂದು ಅರ್ಧ ನಿಮಿಷ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಯೋಚನೆ ಮಾಡಿ. ಹಾಗಾದರೆ ಎಷ್ಟು ಜನ್ಮಗಳು ಎತ್ತಿದ್ದೀವಿ ಅಂತ ಏನಾದರೂ ಸಂಖ್ಯೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಮುಂದಕ್ಕೆ ಎಷ್ಟು ಜನ್ಮ ಇದೆ ಅಂತ ಗೊತ್ತಾ? ಗೊತ್ತಿಲ್ಲ. ಏನಮ್ಮ, ಒಂದೇ ಸಮನೆ
ಜನ್ಮ ಜನ್ಮಾಂತರಗಳು ಹುಟ್ಟುತ್ತಾ ಇದ್ದರೂ ಕೂಡ ಅದೇ ಹುಳಿ ಸಾರು ಪಲ್ಯ ಚಟ್ನಿ ಅಂತ ತಿಂದು ಕಾಯಿಲೆ ಬರೋದು, ಅದಕ್ಕೆ ಒದ್ದಾಡೋದು, ಔಷಧಿಗಳು ತೊಗೊಳ್ಳೋದು, ಅದನ್ನು ಮಾಡಿಸೋದು, ಕೂಯಿಸ್ಕೊಳ್ಳೋದು, ಆಸ್ಪತ್ರೆಗೆ ಹೋಗೋದು, ಬರೋದು, ಹೊರಟಾಗೋದು, ಒಂದು ದಿವಸ ತಿರುಗಿ ಬರೋದು, ತಿರುಗಿ ಅದೇ ಕೆಲಸ ಮಾಡೋದು. ಈಗ ತಾನೇ ಹೇಳಿದ್ರಿ ಖಂಡಿತ ಸುಖವಾಗಿಲ್ಲ ನಾವು ಅಂತ ಹೇಳಿದ್ರಿ, ಎಲ್ಲರೂ ಅಷ್ಟೇ, ಅದೇನು ಇದಲ್ಲ. ನಾವು ದುಃಖದಲ್ಲಿ ಇದ್ದೀವಿ ಅಂತ ಗೊತ್ತಿದ್ರೂ ಈ ದುಃಖದಿಂದ ಪಾರಾಗೋದು ಹೇಗೆ ಅಂತ ಮಾತ್ರ ಯೋಚನೆ ಮಾಡಲ್ಲ. ಹೌದಲ್ವಾ? ನಿಜ ಹೇಳಿ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ನಾವು ಏನೋ ಸಮಾಧಾನ ಮಾಡ್ಕೊಳ್ಳೋ ತರಹ ಯಾವುದೋ ಒಂದು ಸತ್ಸಂಗಕ್ಕೆ ಹೋಗೋದು, ಒಂದಷ್ಟು ಭಜನೆ ಮಾಡೋದು, ಮನೇಲಿ ಒಂದು ದೇವ್ರ ದೀಪ ಹಚ್ಚೋದು. ಏನಂದರೆ ಏನೋ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನನ್ನನ್ನು ಸುಮ್ಮನೆ ಸಮಾಧಾನ ಮಾಡ್ಕೊಳ್ಳೋದಷ್ಟೇ. 20 ನಿಮಿಷ, ಅರ್ಧ ಗಂಟೆ, ಆಮೇಲೆ ತಡ್ಕೊಳಕ್ಕಾಗಲ್ಲ, ಕೂತಿರೋಕ್ಕಾಗಲ್ಲ ದೇವ್ರ ಮನೆಯಲ್ಲಿ, ಎದ್ದು ಓಡೋಗ್ಬಿಡಿದೇನೆ. ಯಾರೋ ಹೇಳಿದ್ರು ನನ್ನ ಹತ್ರ ಮೊನ್ನೆ, ವಯಸ್ಸಾಗೋಗಿದೆ ಅವ್ರಿಗೆ, ಸುಮಾರು 76-75 ವರ್ಷನೋ ಏನೋ. ಅವ್ರು ಹೇಳಿದ್ರು, ಹೀಗೆ ಒಂದು ದಿವಸ ನಾನು ಯಾವುದೋ ಒಂದು ಉಪನ್ಯಾಸಕ್ಕೆ ಹೋಗಿದ್ರೆ ಅಲ್ಲಿ ನೋಡಿದ್ದೆ, ಆಮೇಲೆ ಒಂದು 15 ದಿವಸ ಆದಮೇಲೆ ಉಪನ್ಯಾಸಕ್ಕೆ ಹೋದರೆ ಅಲ್ಲೂ ಬಂದಿದ್ರು. ಇದೇನಮ್ಮ ಇದು, ಅಲ್ಲೂ ಬಂದಿದ್ರು ಇಲ್ಲೂ ಬಂದಿದ್ರು ಅಂತ. ಅಯ್ಯೋ ನಿಮಗೆ ಗೊತ್ತಿಲ್ಲ, ಒಂದು ದಿವಸ ಮನೇಲಿ ಕೂರಕ್ಕಾಗಲ್ಲಪ್ಪ, ಮನೇಲಿ ಮಾತ್ರ ಇರೋಕ್ಕಾಗಲ್ಲ, ತಲೆ ಎಲ್ಲ ಕೆಟ್ಟೋಗುತ್ತೆ. ಅಂದರೆ ನಾವು ನೆಮ್ಮದಿಯಿಂದ ನಮ್ಮಲ್ಲಿ ನಾವು ಇರೋದು ಅನ್ನೋದು ನಮಗೆ ಗೊತ್ತೇ ಇಲ್ಲ, ಮಾಡ್ತೇ ಹೋಗಿದ್ದೀವಿ. ಅಲ್ಲಿಗೆ ಸುಮ್ಮನೆ ನಾವು ಏನೋ ಒಂದು ನಮಗೆ ಇದನ್ನು ಮಾಡಿದ್ರೆ ಸುಖವಾಗಿರಬಹುದು ಅನ್ನೋದಕ್ಕೋಸ್ಕರ ಏನೋ ಸಮಾಧಾನ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ನಿಜವಾದ ಪ್ರಯತ್ನ ಏನು ಮಾಡ್ತಾ ಇಲ್ಲ. ಹೌದಲ್ವಾ? ಸರಿ, ಅಲ್ಲಿಗೆ ನಾವು ಗ್ಯಾರಂಟಿಯಾಗಿ ಹೇಳ್ಬೋದು, ನಮಗೆ ದುಃಖ ಅನ್ನೋದು ಕಟ್ಟಿಟ್ಟು ಬುದ್ಧಿ, ಗ್ಯಾರಂಟಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಯ್ತು. 2 ವಿಧಾನ ಇದೆ. ಒಂದು, ಇವಾಗ ಏನೋ ಒಂದು ಕ್ರಮ ಅಂತ ಹೇಳೋದು, ನೋಡಿ ಹೀಗೀಗೆ ಮಾಡಿದ್ರೆ ಖಂಡಿತವಾಗ್ಲೂ ಬರೋ ದುಃಖ ಹೋಗಲಾಡಿಸ್ಕೋಬಹುದು. ಆದರೆ ತಿರುಗಿ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಇನ್ನೇನೋ ಒಂದು ಮಾಡಬೇಕು. ಆಯಿತಾ? ಪರವಾಗಿಲ್ಲ, ನೀವು ಹೇಳಿ, ನಾವು ಎಷ್ಟು ಬಂದರೂ ಪರವಾಗಿಲ್ಲ, ನಾವು ಹೀಗೆ ಇರ್ತೀವಿ ಅಂತ. ಅಂದರೆ ಸುಖ ದುಃಖ ಸುಖ ದುಃಖ ಸುಖ ದುಃಖ ಬರೋದು ಹೋಗೋದು, ಇದೇ ತಿನ್ನೋದು ಮಾಡೋದು, ಇದೇ ಸಂಸಾರ, ಇದೇ ಮಕ್ಕಳು, ಆಯ್ತಲ್ಲ? ಎಲ್ರಿಗೂ ಗೊತ್ತಿರ್ಬೋದು, ಏನು ಪೂಜೆಗಳು ಮಾಡಿಸಿದ್ದೆ ಮಕ್ಕಳಿಗೋಸ್ಕರ. ಯಾತಕ್ಕೋಸ್ಕರ? ಅವರು ಓದ್ಬಿಟ್ಟು ದೊಡ್ಡವ್ರು ಬೇಗ ಆಗ್ಬಿಡ್ಬೇಕು ಅಂತ. ಏನು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋಕ್ಕೋಸ್ಕರ ಪೂಜೆಗಳು ಮಾಡಿಸೋದು, ಜಪ ಹೋಮ ಎಲ್ಲ ಮಾಡಿಸೋದು. ಅವನು ಏನೋ ಮಾಡಿ ಅಂತೂ ಕಾಲೇಜ್ಗೆ ಹೋಗ್ತಾನೆ, ಆಮೇಲೆ IITಗೆ ಹೋಗಬೇಕು ಅಂತ ಅದಕ್ಕೆ ಬೇರೆ ಪೂಜೆಗಳು ಮಾಡಿಸೋದು, ಕ್ಷೇತ್ರಗಳಿಗೆಲ್ಲ ಹೋಗಿ ಬರೋದು. ಅವನು IITಗೆ ಹೋಗ್ತಾನೆ, ದೊಡ್ಡ ಕೆಲಸ ಸಿಕ್ಬಿಡ್ಬೇಕು ಅವನಿಗೆ. ಆಮೇಲೆ ಅಮೆರಿಕಾಗೆ ಹೋಗಬೇಕು, ಅದು ಬೇರೆ. ಇವಾಗ ಅಮೆರಿಕಾಗೆ ಹೋಗದೇ ಇದ್ದರೆ ಅವರು ಏನು ಪ್ರಯೋಜನ ಇಲ್ಲ, ಅಮೆರಿಕಾಗೆ ಹೋದ್ರೇ ಪ್ರಯೋಜನ. ಆಮೇಲೆ ಏನಕ್ಕೆ ಅಂದರೆ ಇವರು ಹೋಗಬೇಕು, ಅದು ಇದೆ. ಮಕ್ಕಳು ಹೋದ್ಮೇಲೆ ಇವರು ಹೋಗಬೇಕು, ಅದೆಲ್ಲ ಒಂದು ಸ್ವಲ್ಪ ವರ್ಷ. ಆಮೇಲೆ ಏನು ಪ್ರತಿಯೊಂದಕ್ಕೂ ಹೋಮ ಮಾಡಿಸೋದೆ. ಏನು ವೀಸಾ ಸಿಗಲಿಲ್ಲ ಅಂದರೆ ಹೋಮ ಮಾಡಿಸ್ತಾರೆ ಇವಾಗ, ವೀಸಾ. ಅದಕ್ಕೆ ಯಾವುದೋ ಒಂದು ದೇವಸ್ಥಾನ ಬೇರೆ ಇರುತ್ತೆ. ಏನಪ್ಪ ಇದೆಯಾ? ಹೌದಾ? ಓ ಸರಿ, ಮತ್ತೆ ಸರಿ ನೋಡಿ, ಎಲ್ಲಿವರೆಗೂ ವೆಂಕಟೇಶ್ವರ ಎಲ್ಲಿವರೆಗೂ ಇಳಿಸ್ಬಿಟ್ಟಿದ್ದೀವಿ. ಆದ್ದರಿಂದ ಅಂದರೆ ಒಂದಲ್ಲ ಒಂದಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇರೋದು. ಕೊನೆಗೆ ಮಕ್ಕಳು ಹೋಗ್ತಾರೆ ಅಮೆರಿಕಾಗೆ, ಆಮೇಲೆ ವಾಪಸ್ ಬರಲ್ಲ. ಆಮೇಲೆ ಹೋಮ ಮಾಡ್ಸೋಕೆ ಶುರು ಮಾಡ್ತಾರೆ. ಏನು ಹೋಮ ಮಾಡಿಸಿದ್ರು ಅಷ್ಟೇ, ಏನು ಜಪ ಮಾಡಿಸಿದ್ರು ಅಷ್ಟೇ. ಯಾಕೆಂದರೆ ಮುಂಚೆ ಆದರೆ ಹೋಮ ಮಾಡಿಸೋದಕ್ಕೆ, ಜಪ ಮಾಡೋದಕ್ಕೆ, ಅನುಷ್ಠಾನ ಮಾಡೋದಕ್ಕೆ ವಯಸ್ಸಿತ್ತು, ಮಕ್ಕಳು ಚಿಕ್ಕವರು ಆದ್ದರಿಂದ ಮಾಡೋರು. ಮಕ್ಕಳು ದೊಡ್ಡವರಾದ್ಮೇಲೆ ಉಪವಾಸ ಅಂತಾರೆ.
ಹೋಮ ಮಾಡೋದು ಅಂದರೆ ಸುಮ್ಮನೆ ಯಾರಿಗೋ ಕರೆಸ್ಬಿಟ್ಟು ಹೋಮ ಮಾಡಿಸ್ಬಿಟ್ರೆ ಫಲ ಸಿಗಲ್ಲ. ಯಜಮಾನ ಆದವನು ಮಾಡಬೇಕಾಗಿರೋ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದರೆ, ಅದ್ರ ಜೊತೆಗೆ ಅವರು ಸರಿಯಾಗಿ ಮಾಡಿದ್ರೆ ಉಂಟು, ಇಲ್ದಿದ್ರೆ ಇಲ್ಲ. ಅಷ್ಟೆಲ್ಲ ಮಾಡೋದಕ್ಕೆ ಶಕ್ತಿನೇ ಇಲ್ವಲ್ಲ. ಈಗ 65 ಆಗೋಯ್ತು, 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಏನು ಜಪ ಮಾಡೋದು? ಜಪಾನೂ ಇಲ್ಲ, ಏನೂ ಇಲ್ಲ, ಸೀದಾ ವೃದ್ಧಾಶ್ರಮಕ್ಕೆ ಹೋಗೋದು ಅಷ್ಟೇ. ಇವಾಗ ಹಾಗೆ ಇರೋದು. ಅಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದಕ್ಕೋಸ್ಕರ ಸುಖ, ನಮ್ಮದಲ್ಲಿ ಏನು ಸುಖ ಅನ್ನೋದೇ ನಮಗೆ ಗೊತ್ತಿಲ್ಲ. ಸುಖಕ್ಕೋಸ್ಕರ ಏನೋ ಮಾಡೋದು ಎಲ್ಲ ಮಾಡೋದೇ. ಆದರೆ ಕೊನೆಗೆ ಯಾವ ಸುಖಕ್ಕೋಸ್ಕರ ನಾನು ಕಷ್ಟಪಟ್ಟನೋ ಅದೇ ನನಗೆ ದುಃಖ ಕೊಡ್ತಾ ಇದೆ ಅನ್ನೋದನ್ನು ಮಾತ್ರ ಗಮನಿಸಲ್ಲ. ಇದು ಎಲ್ಲರಿಗೂ ಅನ್ವಯವಾಗುತ್ತೆ, ಆಯ್ತಲ್ಲ. ಆದ್ದರಿಂದ ಇದೊಂದು ತರಹ ಲೇವಾದೇವಿ ಭಗವಂತನ ಜೊತೆ. ಏನಪ್ಪ ಅಂದರೆ, ನಾನು ಇದು ಕೊಡ್ತೀನಿ, ನೀನು ನಂಗೆ ಕೊಡು, ನಾನು ಇದು ಮಾಡ್ತೀನಿ, ನೀನು ನಂಗೆ ಕೊಡು ಅಂತ. ಅವ್ನಿಗೇನಾಗಬೇಕು? ಮಾಡು, ತಗೋ. ಸುಖ ದುಃಖ ಎರಡೂ ಯಾರ್ದು? ನಿಂದು. ನೀನೇನು ಬೇಕಾದ್ರೂ ಮಾಡ್ಕೊ, ನಿನಗೋಸ್ಕರ ಮಾಡಿಟ್ಟಿದ್ದೀನಿ. ಸುಮ್ಮನೆ ಕೊಡಲ್ಲ, ಸುಮ್ಮನೆ ಮಾತ್ರ ಕೊಡಲ್ಲ. ನೀನು ಅದಕ್ಕೋಸ್ಕರ ಏನಾದರೂ ಮಾಡಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಗೊತ್ತಾಯ್ತಲ್ವಾ? ಇದು ಒಂಥರಹ ಸುಖ. ಸ್ವಲ್ಪ ಯೋಚನೆ ಮಾಡಿ, ಬೇಕಾ ಬೇಡವಾ ಎಲ್ಲ ಯೋಚನೆ ಮಾಡಿ. ಇವಾಗ ಇಷ್ಟು ದಿವಸ ಯೋಚನೆ ಮಾಡಿಲ್ಲ, ಇನ್ಮೇಲೆ ಸ್ವಲ್ಪ ಯೋಚನೆ ಮಾಡಿ. ಇದೊಂಥರ ಸುಖ. ಯಾರೂ ಇದನ್ನೆಲ್ಲ ಬೇಡ ಅಂತ ಹೇಳೋಲ್ಲ, ಇದು ಬೇಕು ಅಂತಲೇ ಹೇಳೋದು. ಯಾಕೆಂದರೆ ಸುಖ ಇಲ್ಲದೆ ಇರೋಕ್ಕಾಗುತ್ತಾ? ಆಗೋಲ್ಲ. ದುಡ್ಡು, ಮನೆ, ಮಠ, ಮನೆ, ಆರೋಗ್ಯ ಇದೆಲ್ಲ ಯಾವುದೂ ಇಲ್ಲದೆ, ಅದು ಬೇಕು. ಆದರೆ ನಾನು ಈ ತರಹ ಬಂದು ಹೋಗಿ ಮಾಡೋದನ್ನು ಬಿಟ್ಬಿಟ್ಟು ನಾನು ಯಾವಾಗಲೂ ಆನಂದದಲ್ಲೇ ಇರಬಹುದಾ? ಒಂದು ಸಾಸಿವೆ ಕಾಳಿನಷ್ಟು ಕೂಡ ದುಃಖ ಇಲ್ಲದೆ ನಾನು ಸುಖವಾಗಿರೋಕ್ಕಾಗತ್ತಾ ಅಂತ ಪ್ರಶ್ನೆ. ಎಲ್ಲೋ ಸತ್ತೋದ ಮೇಲಲ್ಲ, ಈಗ ನನಗೆ ಬೇಕಾಗಿರೋ ಸುಖ ಯಾವಾಗ? ಈಗ ನನಗೆ ಬದುಕಿರಬೇಕಾದ್ರೆ ನಾನು ಅನುಭವಕ್ಕೆ ಬರಬೇಕು ಸುಖ. ಎಲ್ಲ ಬಂದರೆ ಏನು ಪ್ರಯೋಜನ? ಈಗ ನಾನು ಹಾಗಿರಬಹುದಾ ಅಂತ ಪ್ರಶ್ನೆ. ಎರಡು ತರಹ ಇದೆ ಪ್ರಶ್ನೆ, ಸುಖಗಳು, ಗೊತ್ತಲ್ವಾ? ಒಂದು ಪಡ್ಕೊಳ್ಳುವಂತಹ ಸುಖ. ನಾನೇನೋ ಪೂಜೆ ಮಾಡಿದೆ, ಜಪ ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಅದರಿಂದ ಏನೋ ಫಲ ಸಿಕ್ತು, ಅದರಿಂದ ಸುಖ ಅನುಭವಿಸಿದೆ. ಸ್ವಲ್ಪ ದಿವಸ ಇರುತ್ತೆ, ಖರ್ಚಾಗುತ್ತೆ, ತಿರುಗಿ ಇನ್ನೇನೋ ಮಾಡಬೇಕು, ಆಯಿತಾ? ಇದೊಂದು ತರಹ ಸುಖ. ಇನ್ನೊಂದು ಥರ ಸುಖ ಇದೆ, ಅದು ಈ ತರಹ ಮಾಡೋದ್ರಿಂದ ಪಡ್ಕೊಳ್ಳುವಂತಹ ಸುಖ ಅಲ್ಲ. ಅದು ಆ ತರಹ ಸುಖ ಅಲ್ಲ. ಮತ್ತು ಹಾಗಾದರೆ ಏನು ಸುಖ ಅಂದರೆ, ಅದು ಏನನ್ನೋ ತಿಳ್ಕೊಂಡ್ರೆ ಸಾಕು, ಅದರಿಂದಲೇ ಸುಖ ಸಿಗುತ್ತೆ ನಿಮಗೆ. ಏನೋ ಒಂದು ವಿಷಯ ಇದೆ, ಅದನ್ನು ಆ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ಅನುಭವಕ್ಕೆ ತಂದುಕೊಂಡ್ರೆ ನೀವು ಸದಾ ಕಾಲ ಆನಂದದಲ್ಲಿರ್ತೀರಾ. ಅಂದರೆ ಇನ್ನೊಂದು ಸಲ ಈ ಜನ್ಮ ಅನ್ನೋದೇ ಬರಲ್ಲ. ಏನು ಮಾಡಿದ್ರೂ ಬರಲ್ಲ. ಬರಲ್ಲ ಅಂದರೆ ಬರಲ್ಲ. ಗೊತ್ತಾಯ್ತಲ್ವಾ? ಅಯ್ಯೋ, ಮತ್ತು ನಮ್ಮ ಯಜಮಾನರು ಅಂದು ಯಾವ ಯಜಮಾನರು ಇಲ್ಲ, ಮಕ್ಕಳು ಇಲ್ಲ, ಮರಿನೂ ಇಲ್ಲ, ಅಣ್ಣ ತಮ್ಮಂದರು ಇಲ್ಲ, ಅಕ್ಕ ತಂಗಿಯರು ಇಲ್ಲ, ಯಾರೂ ಇಲ್ಲ. ನಿಮಗೆ ಸ್ವಲ್ಪ ಹೊತ್ತು ಆಮೇಲೆ ಗೊತ್ತಾಗುತ್ತೆ ನೋಡಿ. ಆ ತರಹ ಒಂದು ಸುಖ ಇದೆ. ಯಾವುದು ಬೇಕು? ಎರಡನೇದ? ಮೊದಲನೇದು ಬೇಡವಾ? ಸಾಕು. ವೆರಿ ಗುಡ್. ನೋಡಿದ್ರ? ಎಲ್ಲ ಇವ್ರು ಹೇಳಿ ನೋಡೋಣ, ಬೇಡ ಅಂತ. ನಿಮಗೂ ಬೇಡವಾ? ಪರವಾಗಿಲ್ವೇ? ಅಂದರೆ ದುಃಖ ಅನುಭವಿಸೋದು ಅಷ್ಟು ಸುಲಭ ಅಲ್ಲ ಅಂತಾಯ್ತು ಅಲ್ವಾ? ಆದ್ದರಿಂದ ಮನುಷ್ಯನಾದವನಿಗೆ ಈ ಬೇಡ, ನನಗೆ ದುಃಖ ಬೇಡ ಅನ್ನೋದು ಯಾವಾಗ ಬರುತ್ತೆ ಗೊತ್ತಾ? ದುಃಖದಲ್ಲಿ ಇದ್ದಾಗ ಬರುತ್ತೆ. ಸುಖದಲ್ಲಿದ್ದಾಗ ಹೇಳಿ ನೋಡೋಣ.
ಸುಖದಲ್ಲಿದ್ದಾಗ ನಂಗೆ ಸುಖ ಬೇಡ ಅಂತ ಹೇಳ್ತೀವ, ದುಃಖ ಬೇಡ ಅಂತ ಹೇಳ್ತೀವಿ. ಸುಖ ಬೇಡ ಅಂತ ಹೇಳ್ತೀವ? ಖಂಡಿತವಾಗ್ಲೂ ಹೇಳಲ್ಲ ಅಲ್ವಾ? ಸಹಜವಾಗಿ ಏನು ಹೇಳ್ತೀವಿ ಅಂದರೆ, ಸುಖವಾಗಿದ್ದಾಗ ಭಗವಂತನ ನೆನಪು ಆಗೋಲ್ಲ. ಅದಕ್ಕೆ ಶೃಂಗೇರಿಯಲ್ಲಿ ಹಿಂದೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಂತ ಇದ್ರು. ಅವರೊಂದು ಕಡೆ ಹೇಳ್ತಾರೆ, ಸರ್ವಂ ವ್ಯರ್ಥಂ ಮರಣ ಸಮಯೇ ಸಾಂಬ ಏಕ ಸಹಾಯ. ಸಾಯೋ ಕೊನೆ ಗಳಿಗೆಯಲ್ಲಿ ಯಾವ ಗಂಡ ಹೆಂಡತಿ ಮಕ್ಕಳು ಬಂಧುಗಳು ಮಿತ್ರರು ಯಾರೂ ಜೊತೆಗೆ ಬರಲ್ಲ. ಯಾರು ಅಂದರೆ ಯಾರು ಬರಲ್ಲ, ಒಬ್ಬನೇ ಬರೋದು. ಆ ಪರಮೇಶ್ವರನು ಒಬ್ಬನೇ ನನ್ನ ಜೊತೆಗೆ ಬರೋದು ಅಂತ ಹೇಳ್ತೀನಿ. ಆದ್ದರಿಂದ ನಮಗೆ ಇವಾಗ ಬೇಕಾಗಿರೋದು ಎರಡೂ ತರಹ ಸುಖ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಹೊಟ್ಟೆ ಹಸ್ದಿರೋನಿಗೆ, ಅನಾರೋಗ್ಯ ಇರೋನಿಗೆ, ಅನಾರೋಗ್ಯ ಇಲ್ಲ ಇರುತ್ತ್ರಿ ಪರವಾಗಿಲ್ಲ, ಆ ಒಂದು ಸುಖ ಇದೆ ಅದನ್ನು ಪಡ್ಕೊಳ್ಳಿ ಅಂದರೆ ನಿನ್ನ ಮನೆಗೆ ಹೋಗಯ್ಯ, ನಿನ್ನ ವೇದಾಂತ ನೀನು ಮನೇಲಿ ಇಟ್ಕೊತಾನೆ. ಯಾವನಿಗೆ ಬೇಕು ಅದೆಲ್ಲ ಬೇಡ ನನಗೆ, ಈಗ ಸದ್ಯಕ್ಕೆ ನನಗೆ ಅನಾರೋಗ್ಯ ಇದೆ, ಇದನ್ನು ಹೋಗ್ಲಾಡ್ಸೋಕ್ಕೆ ಏನಾದರೂ ಹೇಳ್ತೀಯಾ ಇಲ್ವಾ ಅಷ್ಟು ಹೇಳು ಅಂತಾನೆ. ನನಗೆ ಊಟಕ್ಕಿಲ್ಲ, ಮುಂಚೆ ಅದನ್ನು ಕೊಡು ಹೇಳ್ತೀವೋ ಇಲ್ವಾ? ಯಾಕೆಂದರೆ ಯಾವ ಮನಸ್ಸು ಇಂದ್ರಿಯಗಳು ಪರಮಾತ್ಮನ ಮೇಲೆ ಇಡಬೇಕು ಅಂತಿದೆಯೋ ಆ ಮನಸ್ಸು ಇಂದ್ರಿಯಗಳಲ್ಲಿ ದುಃಖ ಇದ್ದಾಗ ಪರಮಾತ್ಮನ ಮೇಲೆ ಮನಸ್ಸು ಹೋಗಲ್ಲ. ದುಃಖ ಇದ್ರೂ ಕೂಡ ಪರಮಾತ್ಮನ ಮೇಲೆ ಮನಸ್ಸು ಹೋಗುವಂತಹದ್ದು ಒಬ್ಬನಿಗೆ. ಯಾರಿಗೆ ಅಂದರೆ, ನನಗೆ ಈ ಜಗತ್ತು ಅಂದರೂ ಬೇಡ, ಏನಾದರೂ ಬೇಡ, ನೀನೊಬ್ಬನೇ ಬೇಕು ಅಂತ ಹೊರಟೋಗ್ತಾನಲ್ಲ, ಅವನೊಬ್ಬನಿಗೆ ಮಾತ್ರ ಗುಂಡಿಗೆ ತುಂಬ ಗಟ್ಟಿ ಇರುತ್ತೆ. ಅವನು ಚೆನ್ನಾಗಿ ತಿಳಿದವನು. ಯಾರೇ ಆಗಲಿ ಇವತ್ತಿನ ದಿವಸ ನನ್ನ ಮುಂದೆ ನಗ್ತಾರೆ, ಆಮೇಲೆ ನಗಲ್ಲ ಅಂತ ಗೊತ್ತಿರೋವಂಥವ್ರು. ಈ ಸಂಸಾರದ ಇಷ್ಟೇ ಬಾಬತ್ತು, ಇದರಲ್ಲಿ ಏನು ಸ್ವಾರಸ್ಯ ಇಲ್ಲ, ನನಗಿದು ಬೇಡ ಅಂತ, ಅದು ಏನಾದರೂ ಆಗಲಿ ನಂಗೆ ಬೇಡ ಅಂತ ದೃಢವಾದಂತಹ ನಿರ್ಧಾರ ಮಾಡಿರ್ತಾರಲ್ಲ, ಅವ್ರು ಮಾತ್ರ ಕಷ್ಟ ಬರಲಿ ಏನಾದರೂ ಬರಲಿ ನನಗೆ ಅವನೇ ಬೇಕು ಅಂತ ಹೋಗ್ತಾರೆ. ಅಂಥದ್ರಲ್ಲಿ ಸಂತ ತುಕಾರಾಮರು ಒಂದು ಅವರ ಜೀವನದಲ್ಲಿ ಬರುತ್ತೆ. ಇರೋದೆಲ್ಲ ಕಿತ್ಕೊಂಡ್ಬಿಡ್ತಾನೆ, ಸುಖ ಸಂಪತ್ತು ಊಟನೂ ಸಿಗದೆ ಇರೋ ಥರ ಮಾಡಿಬಿಡ್ತಾನೆ. ಕೊನೆಗೆ ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದರೆ, ಪಾಂಡುರಂಗನ ಭಕ್ತರು ಅವರೆಲ್ಲ, ಅವರು ಮಗುವೂ ಕಿತ್ಕೊಂಡ್ಬಿಡ್ತಾನೆ. ಮಗ, ಒಬ್ಬನೇ ಮಗ. ಅವಳು ಹೆಂಡತಿ ಒಂದು ಶಾಪ ಹಾಕ್ತಾಳೆ. ಅಯ್ಯೋ ರಾಮ, ಕಿವಿ ತೂತಾಗ್ಬಿಡುತ್ತೆ, ಅಷ್ಟು ಶಾಪ ಹಾಕ್ಬಿಡ್ತಾಳೆ. ನಿನ್ನ ಪಾಂಡುರಂಗನೋ ನೀನು ಇಬ್ಬರೂ ಎಲ್ಲ ಹಾಳಾಗೋಗ, ಎಲ್ಲ ನನ್ನ ಸಂಸಾರ ಎಲ್ಲ ಹಾಳು ಮಾಡಿಬಿಟ್ರಿ ನಿಮ್ಮ ಭಜನೆ ಮಾಡಿ 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 ಅಂತ ಚೆನ್ನಾಗಿ ಬೈತಾಳೆ. ಸಂತ ತುಕಾರಾಮರಲ್ವಾ, ಎಲ್ಲ ನಿನ್ನ ಲೀಲೆ ಅಂತ ಏನು ಬಿಡೋದೇ ಇಲ್ಲ. ಎಷ್ಟು ಕಷ್ಟಗಳು ಜಾಸ್ತಿ ಆಗುತ್ತೋ ಅಷ್ಟು ಹಠ ಹಿಡಿತಾರೆ ಅವರು. ಮಗನನ್ನು ಕಿತ್ಕೊಳ್ತಾಳೆ. ಆ ಮಗನನ್ನು ಕರ್ಕೊಂಡು ಹೋಗಿ ಪಾಂಡುರಂಗನ ಪಾದಗಳ ಮೇಲೆ ಇಡ್ತಾನೆ. ಓ ಏನು ಪರವಾಗಿಲ್ಲ, ತಗೋ ಇದನ್ನು ತಗೋ, ಎಲ್ಲ ನಿಂದು, ಒಳ್ಳೆ ತಮಾಷೆ ಆಯಿತು. ನಂದು ಅಂತ ಏನಾದರೂ ಇದ್ದಿದ್ರೆ ನಾನು ಅವಾಗ ನಂದು ಅಂತ ನಾನು ಮೋಹ ಪಡಬೇಕು, ಎಲ್ಲ ನಿಂದು. ಆ ಕ್ಷಣದಲ್ಲಿ ಪಾಂಡುರಂಗನು ಓಡಿ ಬರ್ತಾನೆ ತುಕಾರಾಮನ ಹತ್ರ. ಎಲ್ಲ ಹೇಳ್ತಾನೆ, ಬಾ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ. ಬಂದು ಹೇಳ್ತಾಳೆ, ಧರ್ಮಪತ್ನಿ ಅಲ್ವಾ, ಆದ್ದರಿಂದ ಸಹಭಾಗಿತ್ವ. ನೋಡು ಪಾಂಡುರಂಗನ ಬಂದು ಕರ್ಕೊಂಡು ಹೋಗ್ತಾನೆ, ಬರ್ತೀಯಾ ನನ್ನ ಜೊತೆ ಅಂತ. ಅವಳು ಹೇಳ್ತಾಳೆ, ಏನಾದರೂ ಇನ್ನೊಂದ್ಸಲ ಪಾಂಡುರಂಗ ಅಂದರೆ ಕೈಗೆ ಏನಾದ್ರು ಹಾಕ್ಬಿಡ್ತೀನಿ ತಲೆ ಮೇಲೆ ಅಂತ. ನೀವು ಪಾಂಡುರಂಗ ಬೇಡ, ಏನು ಬೇಡ, ಸದ್ಯ ಏನೋ ಆಗಿದೆ, ಹೋಗಿ ನೀವೇನು ಮಾತ್ರ ಮಾಡ್ಕೊಡೋಗಿ. ನೋಡಿ ಹೇಗಿರುತ್ತೆ
ಸಂತ ತುಕಾರಾಮರ ಜೊತೆ ಸಹಧರ್ಮಿಣಿಯಾಗಿರೋಂಥವಳು ಕೂಡ ತನ್ನ ಪ್ರಾರಬ್ಧವಶಾತ್ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ಬುದ್ಧಿ ಕರ್ಮಾನುಸಾರಿಣಿ, ಕೆಲಸ ಮಾಡಲ್ಲ. ಆದ್ದರಿಂದ ಹೇಳ್ತಾಳೆ, ಸರಿ ಇಷ್ಟು ದಿವಸ ನನ್ನ ಜೀವನದಲ್ಲಿ ಸಹಕಾರ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಎರಡೂ ಕೈ ಮುಗಿದುಬಿಟ್ಟು ಸೀದಾ ಹೊರಟು ಬಿಡ್ತಾರೆ. ವಿಠಲ ವಿಠಲ ಅಂತ ಹೊರಟೇ ಹೋಗ್ತಾರೆ. ಕರ್ಕೊಂಡು ಹೊರಟೋಗ್ತಾ ಇರ್ತಾನೆ. ಬಂದು ಹೇಳ್ತಾರೆ, ತುಕಾರಾಮರು ಹೊರಟೋಗ್ತಾ ಇದ್ದಾರೆ ಅಂದರೆ ಸುಮ್ಮನೆ ಇದೆ, ಎಲ್ಲೋಗ್ತಾರೆ, ಇಲ್ಲೇ ನಮ್ಮ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ, ಆ ಬೀದಿಗೆ ಹೋಗಿ ಈಗ ವಾಪಸ್ ಬರ್ತಾರೆ ಮನೆಗೆ ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ಜನ ದಿನ ಹೋಗಿ ಬರ್ತಾ ಇರೋ ತರಹ ಹೋಗ್ತಾ ಇಲ್ಲ. ಆ ಸಮಯ ಮುಗೀತು. ಪಾಂಡುರಂಗನ್ ಬಂದಿದ್ದಾನೆ ಪುಷ್ಪಕುಮಾರದಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಆಯಿತು, ಹೋಗೋದಕ್ಕೋಸ್ಕರ ಏನೋ ಕೊನೆಯಲ್ಲಿ ಒಂದ್ಸಲ ಹೋಗಿ ನೋಡು ಅಂತಾರೆ. ಭಯ ಶುರುವಾಗುತ್ತೆ. ಓಡ್ ಹೋಗ್ತಾಳೆ, ಎರಡೂ ಕೈ ಎತ್ತಾಳೆ, ಅಯ್ಯೋ ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದೀರಾ ಅಂತ. ಸುಮ್ಮನೆ ಎರಡೂ ಕೈ ಮುಗಿದು ಬಿಡ್ತಾನೆ ಅಷ್ಟೇ, ಮುಗೀತು. ಯಾರು ಹೆಂಡ್ತಿನೂ ಇಲ್ಲ, ಇದು ಅಲ್ಲ, ಏನೂ ಇಲ್ಲ. ಪರಮಪದ ಸಿಕ್ತು. ಪಾಂಡುರಂಗನ ಸಾನ್ನಿಧ್ಯ ಸಿಕ್ಕಿದ ಮೇಲೆ ಯಾವ ಹೆಂಡ್ತಿ, ಯಾವ ಸಂಸಾರ, ಏನು ಬೇಡ, ಆನಂದವಾಗಿದೆ ಎಂದು ಹೊರಟೇ ಹೋಗ್ತಾರೆ ಸೀದಾ. ಅಂದರೆ ಇನ್ನಿಂಥವರು ಕೂಡ ಅಂತಹ ಭಕ್ತರಾದರೆ ದುಃಖ ಇದ್ದರೂ ಕೂಡ ಅವನ ಸಾನ್ನಿಧ್ಯ ಬೇಕು ಅಂತ ಕೋರ್ಕೊಳ್ತಾರೆ. ಅಲ್ಲಿಗೆ ಹೋಗೋದಕ್ಕೆ ಎಷ್ಟೋ ಜನ್ಮಗಳು ಕಷ್ಟಪಡಬೇಕು. ನಾವೀಗ ಸದ್ಯಕ್ಕೆ ಮೊದಲನೇ ಹೆಜ್ಜೆ ಇಡಬೇಕು. ಆದ್ದರಿಂದ 3 ವಿಷಯ ಅಮ್ಮನವರನ್ನು ಕುರಿತು ನಾನು ಏನು ಮಾಡಬೇಕು ಗೊತ್ತಾಗ್ತದೆ ಹೇಳಿದ್ದು. ಅಮ್ಮನವರನ್ನ ಕುರಿತು ನಾನು ಹೇಗೆ ಪ್ರಾರ್ಥನೆ ಮಾಡಬೇಕು, ನಾನು ಏನು ಪೂಜೆ ಮಾಡಬೇಕು, ಏನು ಜಪ ಮಾಡಬೇಕು, ಏನು ಸ್ತೋತ್ರ ಹೇಳಬೇಕು, ಹೇಗೆ ಮಾಡಬೇಕು ಇತ್ಯಾದಿ ಇತ್ಯಾದಿ ಕರ್ಮಭಾಗ. ಏನು ಹೇಳಿ, ಜೋರಾಗಿ ಹೇಳಿ. ನಾನು ಏನು ಮಾಡಬೇಕು ಅನ್ನೋದು ಕರ್ಮಭಾಗ. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಕರ್ಮವನ್ನು ಮಾಡ್ತಾ 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 ಅದರಲ್ಲೇ ಮುಳುಗ್ತಾರೆ. ಒಂದು ಹಂತದವರೆಗೂ ಮುಳುಗಿದ ಮೇಲೆ ಈ ಪೂಜೆ ಮಾಡೋದು ಅನ್ನೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾಕಾಗುತ್ತೆ ಅಂದರೆ ಅವರ ಮನಸ್ಸಿದೆಯಲ್ಲ, ಮನಸ್ಸು ಅಮ್ಮನವರಲ್ಲಿ ಲೀನವಾಗಿರುತ್ತೆ. ಹೆಚ್ಚು 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 ಮನಸ್ಸು ಅಮ್ಮನವರಲ್ಲಿ ಒಂದಾಗ್ಬಿಡುತ್ತೆ. ನೋಡಿ, ನಿಮಗೆ ಅನುಭವದಲ್ಲಿ ಇರಬಹುದು. ಸಿನಿಮಾ ನೋಡ್ತಾ ಇರ್ತಾರೆ. ಸಿನಿಮಾ ನೋಡ್ತಾ ಇದ್ದರೆ ಎಷ್ಟು ತಲ್ಲೀನರಾಗಿರ್ತಾರೆ ಅಂದರೆ ಸಿನಿಮಾದಲ್ಲಿ ಪಾಪ್ಕಾರ್ನ್ ಇಟ್ಕೊಂಡಿರ್ತಾರೆ ಕೈನಲ್ಲಿ. ಕೈ ಹಿಂಗಿಂಗ್ ಅಂತ ಇರ್ತಾರೆ. ಆ ಬಾಯಿ ಕಣ್ಣು ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಪಾಪ್ಕಾರ್ನ್ ಪ್ಯಾಕೆಟ್ ಎಲ್ಲಿದೆ ಅಂತ ಕೂಡ ಗೊತ್ತಿರಲ್ಲ. ಕೈ ಹಿಂಗೆ ತಡವರ್ಸುತ್ತೆ. ಯಾಕೆ ಅಂದರೆ ಮನಸ್ಸು ಅಷ್ಟು ಅದರಲ್ಲಿದೆ. ಆದ್ದರಿಂದ ಕ್ರಿಯೆ ಸರಿಯಾಗಿ ಆಗೋಲ್ಲ. ಗೊತ್ತಾಗ್ತದೆ ನಿಮಗೆ, ಸಹಜವಾಗಿ ಆಗೋದು. ಆದ್ದರಿಂದ ಆ ಒಂದು ಮಟ್ಟಕ್ಕೆ ಹೋದ ಮೇಲೆ ಪೂಜಾದಿ ಕೈಂಕರ್ಯಗಳು ತನ್ನಷ್ಟಕ್ಕೆ ತಾನೇ ಸಹಜವಾಗಿ ಕಡಿಮೆ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಅದನ್ನು ಉಪಾಸನ ಅಂತ ಕರೀತಾರೆ. ಏನು ಕರೀತಾರೆ? ಉಪಾಸನ ಅಂತ ಕರೀತಾರೆ. ಮೂರನೇದು ನಾನು ಹೇಳಿದ್ನಲ್ಲ, ಅಮ್ಮನವರನ್ನು ತತ್ವರೀತ್ಯ ತಿಳ್ಕೊಳ್ಳೋದು. ಅಂದರೆ ಅಮ್ಮನವರು ಅನ್ನೋದು ಈ ಒಂದು ರೂಪ ಇದೆಯಲ್ಲ, ಅಮ್ಮನವರು ಅನ್ನೋದು ನಾನು ಮನಸ್ಸಿಗೆ ಎಟ್ಕೋದಕ್ಕೋಸ್ಕರ ನಾನೀಗ ಹೇಳಿದ್ದು ಸಿಂಧೂರಾರಣ ವಿಗ್ರಹ ಅಂತಲೇ ನಾವು ಮಾಣಿಕ್ಯ ಮೌಳಿಸ್ಬರುತ್ತಂತ. ಅಮ್ಮನವರು ಅಂದರೆ ಇಷ್ಟೇ ಅಲ್ಲ. ಅಮ್ಮನವರು ಅಂದರೆ ಇಂಥದ್ದು ಅಂತ ಹೇಳಕ್ಕಾಗದೇ ಇರುವಂತಹ ಒಂದು ಶಕ್ತಿ. ಆ ಶಕ್ತಿ ಯಾವುದು,
ಹೇಗಿದೆ, ಎಲ್ಲಿದೆ, ಅದನ್ನು ಪಡ್ಕೊಳ್ಳೋದು ಅಂದರೆ ಏನು, ಅದನ್ನು ತಿಳ್ಕೊಳ್ಳೋದು ಅದ್ರ ಬಗ್ಗೆ ಅಂದರೆ ಏನು ಅನ್ನೋದಿದೆಯಲ್ಲ, ಇದು ಮೂರನೇದು. ಅದನ್ನು ಅಮ್ಮನವರನ್ನು ತತ್ವರೀತ್ಯ ತಿಳ್ಕೊಳ್ಳೋದು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ತತ್ವರೀತ್ಯ ತಿಳ್ಕೊಳ್ಳೋದು ಅಂದರೆ ಏನು ಅಂತ ಹೇಳ್ತೀವಿ. ಆದ್ದರಿಂದ ಒಂದು ಸಣ್ಣ ಬ್ರೇಕ್ ಕೊಡೋದಿದೆಯಾ? ಈಗ ಕೊಡೋದಾ? ಇನ್ನೂ 10 ನಿಮಿಷ ಇದೆ. ವೆರಿ ಗುಡ್. ಬೇಡವಾ ಬ್ರೇಕು? ಇನ್ನೊಂದು 10 ನಿಮಿಷ ಆಗಲಿ. ಸರಿ ನೋಡಿ, ಮೊದಲನೇದು ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಕೃಷ್ಣ ಹೇಳ್ತಾನೆ, 4 ತರಹ ಜನ ಇದ್ದಾರೆ. ಅದರಲ್ಲಿ ಆರ್ತನು, ಕಷ್ಟದಲ್ಲಿರುವಂಥವನು. ಅರ್ಥಾರ್ಥಿ, ಏನಾದರೂ ಸುಖ ಪಡ್ಕೋಬೇಕು ಅಂತಿರುವಂಥವನು. ಜಿಜ್ಞಾಸು, ಪರಮಾತ್ಮನು ಅಂದರೆ ಯಾರು ಅಂತ ತಿಳ್ಕೋಬೇಕು ಅನ್ನೋ ಇಚ್ಛೆ ಇರೋವಂಥವನು. ಜ್ಞಾನಿ, ಯಾರು ಪರಮಾತ್ಮನು ಅಂದರೆ ಯಾರು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾನೋ ಅವನು. ಈ 4 ಥರ ಜನ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಅಂದರೆ ನೋಡು, ಈ 4 ಥರ ಜನ ಇದ್ದಾರೆ. ಈ 4 ತರಹ ಜನ ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ನಾವಿವಾಗ ಯಾವ ಹಂತದಲ್ಲಿದ್ದೀವಿ ಅಂದರೆ ಆರ್ಥ ಮತ್ತು ಅರ್ಥಾರ್ಥಿಗಳಾಗಿದ್ದೀವಿ ನಾವೀಗ ಸದ್ಯಕ್ಕೆ. ಹೌದಲ್ವಾ? ನೋಡಿದ್ರ ಯಾರ್ದು ಫೋನ್? ಅದೊಂಥರ ದೃಷ್ಟಿ ಕೊಟ್ಟಿದ್ದಾಗೆ. ಒಂದ್ಸಲ ರಿಂಗ್ ಆಗದೆ ಇದ್ರೆ ಸರ್, ರಿಂಗ್ ಆದರೆ ಒಂಥರ ಸಮಾಧಾನ. ಹಾಂ, ಇರಲಿ. ನಾವು ಕರ್ಮವನ್ನು ಮಾಡಬೇಕಾದ್ರೆ, ಅಮ್ಮನವರನ್ನು ಕುರಿತು ಮಾಡಬೇಕಾದ್ರೆ, ಮೊದಲನೇದು 3 ರೀತಿ ಮಾಡ್ತೀವಿ ಅಥವಾ ಮಾಡಬೇಕು. ಯಾವುದಾ 3 ರೀತಿ ಹೇಳ್ತೀರಾ? ಕಾಯ ವಾಚ ಮನಸ. ಮನಸ್ಸಿನ ಮೂಲಕ ಮಾಡಬೇಕು, ವಾಚಿಕವಾಗಿ ಮಾಡಬೇಕು, ಮಾತಿನಿಂದ ಮಾಡಬೇಕು, ಶಾರೀರಿಕವಾಗೂ ಮಾಡಬೇಕು ಅಂತ ಇದೆ. ಮಾನಸಿಕವಾಗಿ ಮಾಡೋದು ಅಂದರೆ ಅದರ ಬಗ್ಗೆನೇ ಚಿಂತನೆ ಮಾಡೋದು. ಆಯಿತಾ? ನಮಗಿವಾಗ ಸದ್ಯಕ್ಕೆ ಅದಾಗಲ್ಲ. ಆದ್ದರಿಂದ ನಮಗೆ ನೆಕ್ಸ್ಟ್ ಬರೋದು ವಾಚಿಕವಾಗಿ ಮಾಡೋದು. ಮಾತಿನ ಮೂಲಕ ನಾನು ಏನಾದರೂ ಒಂದು ಸ್ತೋತ್ರವನ್ನು ಹೇಳೋದು. ಇದರಲ್ಲಿ ಒಂದು ತುಂಬ ಸುಲಭವಾಗಿರೋದು ಅಂದರೆ ಸ್ತೋತ್ರಾದಿಗಳನ್ನು ಹೇಳೋದು. ಈಗಿನ ಕಾಲದಲ್ಲಿ ಒಂದು ಅಸಮಾಧಾನ, ಎಲ್ಲರಿಗೂ ಒಂದು ಅಸಮಾಧಾನ, ಅದರಲ್ಲೂ ಹೆಚ್ಚು ಹೆಂಗಸರಿಗೆ ಅಸಮಾಧಾನ. ಏನಪ್ಪ ಅಂದರೆ, ನಾವು ಗಂಡಸರು ಮಾಡೋ ತರಹ ಎಲ್ಲ ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಅದು ಹೇಳಬಾರ್ದು? ನಾವ್ಯಾಕೆ ಇದನ್ನು ಹೇಳಬಾರ್ದು? ನಾವು ಮಾತ್ರ ಯಾಕೆ ಇದನ್ನೇ ಹೇಳಬೇಕು? ಇತ್ಯಾದಿ ಇತ್ಯಾದಿ ಅಸಮಾಧಾನ ಇದೆಯೋ ಇಲ್ವಾ? ಹೇಳಿ ಜೋರಾಗಿದ್ದರೆ. ಇದೆ. ನಾವೇನು ತಿಳ್ಕೋಬೇಕು ಅಂದರೆ, ಒಂದು ವ್ಯವಸ್ಥೆಯಿಂದ ಇದೆಯೋ ಇಲ್ವಪ್ಪ? ಅಮ್ಮನವ್ರು ಮಾಡಿದಾರೋ ಇಲ್ವಾ? ನಾವು ಎರಡೂ ಕೈಯನ್ನು ಹಿಡಿದು ಬೇಡ್ತಾ ಇರೋವಂಥವ್ರು, ಹೌದೋ ಅಲ್ವಾ? ಬೇಡ ತಾನೆ ಅಮ್ಮನವ್ರ ಮುಂದೆ. ಜಗತ್ತು ಯಾರಿಗೆ ಸೇರಿದ್ದು?
ಜಗತ್ತ ನಮ್ಗ ಎಲ್ಲಿ ಒಂದು ಪುಡಿಕಾಸಿಲ್ಲ ಇಲ್ಲಿ ನಮ್ಮದು, ಎಲ್ಲ ಅಮ್ಮನವ್ರದ್ದು. ನಮ್ದೇನೂ ಇಲ್ಲ. ಇದೂ ಅಲ್ಲ, ಇದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗು ಅಂತಾಳೆ ಅಮ್ಮನವರು. ಇದು ನಂದು, ಸುಮ್ಮನೆ ಬಾಡಿಗೆ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ದಿವಸ. ಹೌದಲ್ವಾ? ನಮ್ಮದು ಅನ್ನೋದು ಏನೂ ಇಲ್ಲ. ಆದ್ದರಿಂದ ಅದಕ್ಕೆ ಏನೋ ಒಂದೆಲ್ಲ ಚುಕ್ತ ಮಾಡಬೇಕು, ಸರಿಯಾಗಿ ಕಟ್ಟಬೇಕು, ಮಾಡಬೇಕು. ಆ ವ್ಯವಸ್ಥೆಯಲ್ಲಿ ಯಾರು ಏನು ಮಾಡಬೇಕು ಅಂತ ನಿಯಮ ಮಾಡೋರು ಯಾರು ಹಾಗಾದರೆ? ಏನಮ್ಮ ಹೇಳಿ. ಪಡ್ಕೊಳ್ಳೋದು ನಾವು, ಅಲ್ಲಿಗೆ ಇಂಗ್ಲೀಷ್ನಲ್ಲಿ ವಿ ಆರ್ ಬೆಗ್ಗರ್ಸ್ ಅಂತ ಅರ್ಥ. ಸಿಂಪಲಾಗಿ ಹೇಳಬೇಕು ಅಂದರೆ ಬೆಗ್ಗರ್ಸ್. ನಾವು ಭಿಕ್ಷೆ ಬೇಡ್ತಾ ಇರೋಂಥವ್ರು. ಅಮ್ಮ ನಂಗೆ ಇದು ಕೊಡು, ಅಮ್ಮ ನಂಗೆ ಇದು ಕೊಡು ಅಂತ ಕೇಳಿ 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 ಅಮ್ಮ ಅಮ್ಮ ಅಂತ ಹೇಳಿ 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 ಹೇಳ್ತಾನೆ ಇರ್ತೀವಿ. ಅಲ್ಲಿಗೆ ನಾವು ಎರಡೂ ಕೈ ಬೊಕ್ಸ ಹಿಡಿದಿದ್ದೀವಿ ಅಂದಮೇಲೆ ಸುಮ್ಮನೆ ಹೇಳ್ದಂಗೆ ಕೇಳಬೇಕೋ ಇಲ್ವಾ? ಹೌದಲ್ವಾ? ಇಂಗ್ಲೀಷ್ನಲ್ಲಿ ಪ್ರಾವರ್ಬ್ ಇದೆ, ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್ ಅಂತ. ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ಏನು ಕೊಟ್ಟರೆ ತೊಗೊಂಡು ಮುಂದಕ್ಕೆ ಹೋಗ್ಬೇಕು. ನನಗೆ ಇವತ್ತು ಬೆಳಿಗ್ಗೆ ಮಾಡಿದಿರೋ ತಿಂಡಿ ಕೊಡಿ ಅಂದರೆ ದುರ್ಗುಟ್ಕೊಂಡು ನೋಡಿ ನಾಳೆ ಬರ್ದೇ ಇರೋ ಥರ ಮಾಡಿಬಿಡ್ತಾರೆ. ಆಮೇಲೆ ಸಹಜವಾಗಿರೋದು. ನಾನು ಭಿಕ್ಷೆ ಬೇಡಬೇಕಾದ್ರೆ ಏನು ಕೊಟ್ಟರೆ ತೃಪ್ತಿಯಿಂದ ಹೋದರೆ, ಇನ್ನೊಂದು ಸರಿ ಹೋದರೆ ಕೊಡ್ತಾರೆ. ಆದ್ದರಿಂದ ನಾವು ವಿ ಆರ್ ಆಲ್ ಬೆಗ್ಗರ್ಸ್. ಸೊ ಒಂದು ನಿಯಮ ಇದೆ, ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ಏನು ಇದೆಯೋ ಅದನ್ನು ಸುಮ್ಮನೆ ಕೇಳಬೇಕೋ ಬೇಡವಾ? ಜೋರಾಗಿ ಹೇಳಿ. ಸುಮ್ಮನೆ ಕೇಳಬೇಕೋ, ಕೇಳಿದ್ದನ್ನು ಮಾಡಬೇಕೋ? ಹಾಗೆ ಮಾಡಬೇಕು. ಸರಿ, ಹಾಗಾದರೆ ಇವಾಗ ಇಲ್ಲಿ 80 ವರ್ಷದವ್ರು ಯಾರಾದರೂ ಇದ್ದೀರಾ? ಇಲ್ಲ. 75ರಲ್ಲಿ ಇದ್ದೀರಾ? ಇಲ್ಲ. 75 70 70ರಲ್ಲ ಸಿಗ್ತೀವಿ. ನಿಮ್ಮ ತಾಯಂದರು ಸಿಕ್ಕಾಪಟ್ಟೆ ಪೂಜೆಗಳೆಲ್ಲ ಮಾಡ್ತಾ ಇದ್ರಾ? ಇಲ್ಲ, ಮಾಡ್ತಾ ಇರಲಿಲ್ಲ. ಸರಿ. ಮೆಡಿಟೇಷನ್ ಮಾಡ್ತಾ ಇದ್ರಾ? ಮೆಡಿಟೇಷನ್ ಮಾಡ್ತಾ ಇರಲಿಲ್ಲ. ಆರೋಗ್ಯವಾಗಿದ್ದೀರಾ? ಹೋಗ್ಲಿ ನೋಡಿ. ಬಡತನ ಇತ್ತೋ ಇಲ್ವಾ? ನೆಮ್ಮದಿಯಾಗಿದ್ರೋ ಇಲ್ವಾ? ಸರಿ. ಹೊಟ್ಟೆಗೆ ಬಟ್ಟೆಗೆ ಇತ್ತೋ ಇಲ್ವಾ? ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ಇದ್ರೋ ಇಲ್ವಾ? ಎಷ್ಟು ತಮಾಷೆ ಅಲ್ವಾ ನೋಡಿ. ಎಲ್ಲ ನೀವು ಹೇಳಿದ್ದ, ನಾ ಹೇಳಿದ್ದ? ನೀವೇ ಹೇಳಿದ್ದ. ದುಡ್ಡು ಇರಲಿಲ್ಲ, ಜನ ಜಾಸ್ತಿ, ಕೆಲಸ ಮಾಡೋರು ಕಡಿಮೆ ಜನ ಮನೆಯಲ್ಲಿ, ಮಕ್ಕಳು ಮರಿ ಜಾಸ್ತಿ, ಜವಾಬ್ದಾರಿ ಜಾಸ್ತಿ, ಬಡತನ. ಇಷ್ಟಿದ್ರೂ ಆರೋಗ್ಯ ಇತ್ತು, ನೆಮ್ಮದಿ ಇತ್ತು, ಬಾಂಧವ್ಯ ಇತ್ತು, ಎಲ್ಲ ಪ್ರೀತಿ ವಿಶ್ವಾಸ ಇತ್ತು, ಎಲ್ಲ ಇತ್ತು. ನಾವೇನು ಗಂಟೆಗಟ್ಟಲೆ ಕೂತ್ಕೊಂಡೇನು ತಪಸ್ ಮಾಡ್ತಾ ಇರಲಿಲ್ಲ. ನನ್ನ ಕರ್ತವ್ಯ, ಸ್ತ್ರೀ ಕರ್ತವ್ಯ ಏನಿತ್ತೋ ಅದನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ವಿ. ಹೌದಾ? ಮಕ್ಕಳನ್ನು ನೋಡ್ಕೊಳ್ಳೋದಿರ್ಬೋದು, ದೊಡ್ಡವರನ್ನು ಸೇವೆ ಮಾಡೋದಿರ್ಬೋದು, ಮನೆಯನ್ನು ನೋಡ್ಕೊಳ್ಳೋಂಥದ್ದಿರ್ಬೋದು. ನನಗೆ ಸಮಯ ಸಿಕ್ಕಿದಾಗ ಸ್ತೋತ್ರ ಪಾರಾಯಣ ಇತ್ಯಾದಿಗಳು, ದೇವರಿಗೆ ದೀಪ ಹಚ್ಚೋದಿರ್ಬೋದು, ಒಂದು ಆರತಿ ಮಾಡೋದಿರ್ಬೋದು, ಇತ್ಯಾದಿಗಳು ಮಾಡ್ತೀವಿ. ವ್ರತಗಳಲ್ಲಿ ಸಂತೋಷವಾಗಿ ವ್ರತವನ್ನು ಸಾಂಗೋಪಾಂಗವಾಗಿ ಮಾಡ್ತಾ ಇದ್ವಿ. ಇಷ್ಟೇನ ತಾನೇ ಮಾಡ್ತಾ ಇದ್ದಿದ್ದು. ಇವಾಗ ನೋಡಿ, ಏನು 4 hours ಕೂತ್ಕೊಂಡ್ರೆ ಅಲ್ಲಾಡೋದಿಲ್ಲ ಅಲ್ಲಿಂದ ಅಂಥವ್ರಿದ್ದಾರೆ. ಆದರೆ ನಮ್ಮ ಹತ್ರನೇ ಬರ್ತಾರೆ. ಮೈಂಡ್ ಈಸ್ ಆಂಗ್ಸೈಟಿ ನ್ಯೂರೋಸಿಸ್ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ನಮ್ಮ ಹತ್ರನೇ ಬರ್ತಾರೆ. ಏನು ಮಾಡ್ತೀರಾ ಅಂತ ಕೇಳಿದ್ರೆ, ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಅದೇನೋ ಇನ್ನೊಂದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮಾಡ್ತೀನಿ, ಆಮೇಲೆ ಇನ್ನೇನೋ ಒಂಥರಹ ಯೋಗ ಮಾಡ್ತೀನಿ ಎಲ್ಲ ಹೇಳ್ತಾರೆ. ಆದರೆ ಆರೋಗ್ಯ ಇದೆಯಾ ಅಂದರೆ ಆರೋಗ್ಯ ಇಲ್ಲ, ಮಕ್ಕಳಿದಾರ ಮಕ್ಕಳಿಲ್ಲ, ಮನೆ ಇದೆಯಾ ಮನೆ ಇದ್ದರೂ ಇಲ್ಲ, ದುಡ್ಡಿದೆಯಾ ಅಂದರೆ ಬೇಕಾದಷ್ಟು ಇದ್ದರೂ ಇಲ್ಲ ಅಂತಾರೆ. ಕೊನೆಗೇನಪ್ಪ ಅಂದರೆ ನೆಮ್ಮದಿ ಅನ್ನೋದೇ ಇಲ್ಲ, ನೆಮ್ಮದಿನೇ ಇಲ್ಲ. ಇದೆಯೋ ಇಲ್ವೋ ಹೀಗಿವಾಗ? ಆದ್ದರಿಂದ ಸಿಂಪಲಾಗಿ ಏನಮ್ಮ ಇದಕ್ಕೆ ಪಾಠ ಏನಿದ್ರದು ಅಂದರೆ, ನಾನು ಏನೋ ಇಲ್ಲದೆ ಇರೋದನ್ನು ಮಾಡಬೇಕಾಗಿಲ್ಲ,
ನನ್ನ ಅಜ್ಜಿ ಏನು ಮಾಡ್ತಾ ಇದ್ಲು ಅದನ್ನು ಸ್ವಲ್ಪ ಮಾಡ್ಕೊಂಡು ಹೋದರೆ ಸಾಕು ಅಂತ ಅರ್ಥ. ಗೊತ್ತಾಗ್ತಾ ಇದೆ ನಿಮಗೆ? ತಿಳ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ. ಗೊತ್ತಾಗ್ತಾ ಇದೆ ನಿಮಗೆ? ತಿಳ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ. ಬೆಳಿಗ್ಗೆ ಎದ್ದುಬಿಟ್ಟು ಹೆಂಗಸರು ಅದೇನೋ ವೇದ ಮಂತ್ರ ಹೇಳಕ್ಕೆ ಹೋಗೋದು, ವೇದ ಕ್ಲಾಸ್ಗೆ ಹೋಗೋದು, ಆಯ್ತಲ್ವಾ, ಇನ್ನೇನೋ ಮಾಡೋಕ್ಕೆ ಹೋಗೋದು, ಏನೇನೋ ಎಲ್ಲ ಇವಾಗ ಹೆಸರುಗಳು ಬೇಕಾದಷ್ಟಿದೆಯಲ್ಲ. ಕಾಲಭೈರವ ಅಂತಾರೆ, ಏನು ಬಗಲಾಮುಖಿ ಅಂತಾರೆ, ಏನೋ ಒಂದು ಹೆಸರುಗಳು ಸಿಕ್ಬಿಡ್ತೇವೆ ಯೂಟ್ಯೂಬಲ್ಲಿ. ಪ್ರತ್ಯಂಗಿರ, ಏನು ಹೆಸರುಗಳು ಎಲ್ಲ, ಏನು ಅಂತ ಗೊತ್ತಿಲ್ಲ. ಅವ್ರು ಯಾರೋ ಏನೋ ಅವ್ರ ಪರಿಚಯ ಇಲ್ಲ, ಏನೂ ಇಲ್ಲ. ನೋಡೋಕೆ ಒಂದು ಸ್ವಲ್ಪ ಘೋರವಾಗಿ ಕಾಣ್ತಾರೆ, ಏನೇನೋ ಮಾಡೋದು. ಯಾರೋ ಇವಾಗ ಗೊತ್ತಿಲ್ಲದಿರೋಂಥವನನ್ನು ಹೋಗ್ಬಿಟ್ಟು ಏಯ್ ಅಂತ ಕೂಗ್ಬಿಟ್ರೆ ಅವನು ಯಾಕ್ರಿ ಏನಾಗಿದೆ ನಿಮಗೆ ಅಂತ ಕೇಳ್ತಾನೋ ಇಲ್ವಾ? ಹಾಗೇನೆ ಯಾವುದೋ ದೇವತೆಗಳನ್ನು ಹೋಗಿ ಹೇಗಂದರೆ ಹಾಗೆ ಏನೂ ಗೊತ್ತಿಲ್ಲದೆ ಹೋಗಿ ಮಾತಾಡ್ಸೋಕೆ ಹೋದರೆ ಏನಂತಾರೆ ಅವರು? ಕೋಪ ಮಾಡ್ಕೋತಾರೆ. ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ ನಮಗೆ. ನಮಗೆ ಗೊತ್ತಾಗೋದೇನಿದ್ರು ಸ್ವಲ್ಪ ಏನೋ ಬುದ್ಧಿ ಭ್ರಮಣೆ ಆಗುತ್ತೆ, ನಿದ್ದೆ ಬರೋಲ್ಲ, ಇವಾಗೆಲ್ಲ ಆಗ್ತಾ ಇರೋದು ಅದೇ. ಗೊತ್ತಾ ನಿಮಗೆ? ಆ್ಯಸ್ ಡಾಕ್ಟರ್ಸ್ ನಮ್ಮನ್ನು ಕೇಳಿ ನಾವು ಹೇಳ್ತೀವಿ, ಸುಮ್ಮನೆ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿದ್ದು ಸುಖವಾಗಿದ್ದವರು ಏನೇನೋ ಮಾಡೋಕ್ಕೆ ಹೋಗಿ ನಿದ್ದೆ ಕೆಡುತ್ತೆ, ಏನೇನೋ ಸ್ವಪ್ನಗಳು ಬರುತ್ತೆ, ಬೆಳಿಗ್ಗೆ ಹೊತ್ತು ಯಾರೋ ಮಾತಾಡ್ದಂಗೆಲ್ಲ ಆಗುತ್ತೆ. ಇದೆಲ್ಲ ಯಾಕೆ ಅಂದರೆ ಯು ಆರ್ ಅನ್ನೆಸೆಸರ್ಲಿ ಟ್ರೈಯಿಂಗ್ ಟು ಪ್ಲೇ ವಿತ್ ಎನರ್ಜೀಸ್. ಬೇಕಾಗಿಲ್ಲ. ನಂದೆಷ್ಟೋ ಅಷ್ಟಿರಬೇಕು, ನನ್ನ ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲು ಚಾಚಬೇಕು. ಮಲಗಿರೋನು ಹೇಳ್ಬೇಕು ಅಂದರೆ ಕೂತು ಹೇಳ್ಬೇಕು. ಮಲಗಿರೋನು ಹಾಗೆ ಎದ್ರೆ ಬಿದ್ದೋಗ್ತಾನೆ, ತಲೆ ಸುತ್ತು ಬೀಳ್ತಾನೋ ಇಲ್ವಾ? ಮತ್ತೆ ನನಗೇನು ಗೊತ್ತಿಲ್ಲದೆ ಇರೋನು ಏನೇನೋ ದೇವತೆಗಳ ಹೆಸರುಗಳು ಹೇಳೋದು, ಏನೇನೋ ಜಪಗಳು ಮಾಡೋದು ಎಲ್ಲ ಮಾಡಬಾರ್ದು. ಯಾತಕ್ಕೆ ಈ ಮಾತು ಹೇಳಿದೆ ಅಂದರೆ ಎಲ್ಲರಿಗೂ ಕೂಡ ನಿಯಮ ಮಾಡಿದ್ದಾಳೆ ಅಮ್ಮನವರು. ಅವಳು ಕೇಳೋದು ಇಷ್ಟೇನೆ, ನಿನಗೇನು ಬೇಕು? ಸುಖ ಬೇಕಾನೆ? ಸರಿ. ಅನಾರೋಗ್ಯ ಇದೆ, ಆರೋಗ್ಯ ಬೇಕು ಅಷ್ಟೇನಾ? ನೀನಿಷ್ಟು ಮಾಡು, ನಿಂಗೆ ಆರೋಗ್ಯ ಸಿಗುತ್ತೆ. ನಾವು ಅಷ್ಟೇ ಮಾಡಬೇಕಾಗಿರೋದು. ನಾವು ಅಷ್ಟು ಮಾಡಿದ್ರೆ ಸಾಕು. ಗೊತ್ತಾಗ್ತಾ ಇದೆ ನಿಮ್ಗೆಲ್ರಿಗೂ? ಅದನ್ನು ಹೇಗೆ ಮಾಡಬೇಕು, ಏನು ಅನ್ನೋದನ್ನು ಇನ್ನೊಂದು 10 ನಿಮಿಷ ಆ ಬ್ರೇಕ್ ಆದಮೇಲೆ ಶುರು ಮಾಡಿ ಹೇಳ್ತೀವಿ. ಕೊನೆಯಲ್ಲಿ ಅರ್ಧ ಗಂಟೆ ಪ್ರಶ್ನೋತ್ತರಗಳಿಗೋಸ್ಕರ ಇಡ್ತೀನಿ. ಆ ಸಮಯ ಮಾತ್ರ ವ್ಯರ್ಥ ಮಾಡಬೇಡಿ. ಅದೇನಾದರೂ ಇದ್ದರೆ ಕೇಳಿ. ಗೊತ್ತಾಯ್ತಲ್ಲ? ಈಗ ಸದ್ಯಕ್ಕೆ ಬೇಗ ಹೋಗಿ ಬೇಗ ಬನ್ನಿ. ಸಹಾಯ ಮಾಡ್ತಾರೆ. ಆದರೆ ದುರ್ಗಾ ಸಪ್ತಶತಿಯನ್ನು ಗದ್ಯ ರೂಪದಲ್ಲಿ ಓದಬಹುದಾ? ಓದಬಹುದು. ಅಂದರೆ ಕೇವಲ ಅರ್ಥವನ್ನು ಓದಬಹುದಾ ಅಂತ ಪ್ರಶ್ನೆ. ಎಲ್ಲ ಓದಬೇಕಾದ್ರೆ ನಾನು ಅಮರಚಿತ್ರ ಕಥಾ ಓದೋ ಥರ ಓದೋದು ಸರಿ ಹೋಗಲ್ಲ. ಹಾಗೆ ಮಾಡಬೇಡಿ. ಏನೋ ದೇವ್ರ ಮುಂದೆ ಕೂತ್ಕೊಂಡು ಶುದ್ಧವಾಗಿ ಸ್ನಾನದಲ್ಲಿ ಮಾಡಿ ಅರ್ಥ ಓದಿ, ಪರವಾಗಿಲ್ಲ. ಕಥಾರೂಪ ಅದು ಓದಿ. ಏನೂ ವ್ಯತ್ಯಾಸ ಇಲ್ಲ. ಆ ಭಗವಂತನಾದ ವಾಸುದೇವನಾದ ಕೃಷ್ಣ ದ್ವಾಪರ ಯುಗದಲ್ಲಿ ಕೃಷ್ಣ ಅನ್ನಿಸ್ಕೊಂಡ, ಇಲ್ಲಿ ನಾವು ಲಲಿತಾ ಮಹಾತ್ರಿಪುರ ಸುಂದರಿ ಅಂತ ಹೇಳ್ತೀವಿ. ಅಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸವೂ ಇಲ್ಲ. ಕೃಷ್ಣಾಯ ಪರಬ್ರಹ್ಮಣೇ ಅಂತ ಕರಿತೀವಿ. ಗೊತ್ತಾಯ್ತಲ್ವ? ರಾಮಾಯ ಪರಬ್ರಹ್ಮಣೇ, ರಾಮಾಯ ಪರಬ್ರಹ್ಮಣೇ, ಕೃಷ್ಣಾಯ ಪರಬ್ರಹ್ಮಣೇ. ಹಾಗೆ ಲಲಿತಾ ಮಹಾತ್ರಿಪುರ ಸುಂದರಿ ಅಂದರೂ ಪರಬ್ರಹ್ಮಸ್ವರೂಪಿಣಿ ಅಂತಲೇ. ಅದಕ್ಕೆ ನೀವು ಏನು ಬೇಕಾದರೂ ತಗೊಳ್ಳಿ, ಯಾವ ದೇವತೆಯನ್ನಾದರೂ ತಗೊಳ್ಳಿ, ಕೊನೆಗೆ ಹೇಳೋದು ಆ ಪರಬ್ರಹ್ಮ ವಸ್ತುವಿಗಿಂತ ಬೇರೆ ಅಲ್ಲ ಅಂತಲೇ ಹೇಳೋದು. ನಮಸ್ಕಾರ ಹೌದು, ಹೇಳಿ. ಏನಿಲ್ಲ,
ಯಾವುದೇ ಮಾಡಿದ್ರು ಒಂದೇ ಸರಿ ಅಲ್ಲ, ಕೇಶವಂ ಪ್ರತಿಗಚ್ಚತಿ ಅಂದಾಗ ನನಗೆ ವಾಸುದೇವನು ತುಂಬ ಪ್ರಿಯ ಅಂತ ಇಟ್ಕೊಳ್ಳೋಣ. ನಾನು ಮಾಡೋ ಎಲ್ಲವೂ ಕೂಡ ವಾಸುದೇವನಿಗೆ ಸಮರ್ಪಣೆ. ಗೊತ್ತಾಗ್ತಾ ಇದೆ ನಿಮಗೆ? ವರಸಿದ್ಧಿ ವಿನಾಯಕ ಅನ್ನೋದು ಕೂಡ ನನಗೆ ಅಲ್ಲಿ ಮಾಡೋ ಪೂಜೆನೂ ವಾಸುದೇವನಿಗೆ ಸಮರ್ಪಣೆ ಅಂತ ನನ್ನ ಭಾವನೆ. ಆ ಭಾವನೆಯಿಂದ ಮಾಡಿದ್ರೆ ಖಂಡಿತವಾಗಲೂ ಅದೇ ಪರಮಾತ್ಮನಿಗೆ ಹೋಗುತ್ತೆ, ಸಂಶಯನೇ ಇಲ್ಲ. ಒಂದು ತಪ್ಪು ಮಾಡಬೇಡಿ. ಕೃಷ್ಣ ನನಗೆ ತುಂಬ ಹತ್ರ ಅಂದ ತಕ್ಷಣ ಈಶ್ವರ ಕೃಷ್ಣನಿಗಿಂತ ಕಡಿಮೆ ಅಂತಗನ ನೀವು ನೋಡಿದ್ರೆ ಮಹಾ ಪಾಪ ಬರುತ್ತೆ. ಅನ್ಯೋಸಾವಹಮನ್ಯೋಸ್ಮೀತ್ಯುಪಾಸ್ತೇಯೋ ಅನ್ಯದೇವತಾಂ ನ ಸ ವೇದ ಪರೋ ಬ್ರಹ್ಮ ಸದೇವಾನಾಂ ಯಥಾ ಪಶು. ನೀನು ದೇವತೆಗಳಲ್ಲಿ ಭಿನ್ನಾಭಿಪ್ರಾಯವನ್ನು ತಗೊಂಡಗನ ಪೂಜೆ ಮಾಡಿದ್ರೆ ಒಬ್ರಿಗೊಬ್ರು ಅವ್ರು ತುಂಬ ಕ್ಲೋಸ್ ಆಗಿರ್ತಾರೆ. ಇವರಿಬ್ಬರು ಸೇರಿಕೊಂಡು ಇವರೆಲ್ಲ ನಮ್ಮಿಬ್ಬರ ಮಧ್ಯೆ ತಂದಿಡ್ತಾ ಇದ್ದಾರೆ ಅಂತ ಇಬ್ಬರು ಶಿಕ್ಷೆ ಕೊಡ್ತಾರೆ. ಆದ್ದರಿಂದ ಅವರಲ್ಲಿ ಭೇದ ಭಾವ ತರಬೇಡಿ, ತರಬೇಕಾಗಿಲ್ಲ. ಅವರು ಇಲ್ಲಿಲ್ಲ. ನಮಗೆ ಗಣಪತಿ ಹಬ್ಬಕ್ಕೆ ಹೋದಾಗ 100 ಥರ ಗಣಪತಿ ಇದ್ರೂ ಕೂಡ ನಾವು ಯಾವುದೋ ಗಣಪತಿ ನೋಡಿ ಚೆನ್ನಾಗಿದೆ ಅಂತ ತೊಗೊಂಡ್ಬರ್ತೀವಿ. ನಮಗೆ ನಮ್ಮನೆ ಗಣಪತಿನೇ ತುಂಬ ಶ್ರೇಷ್ಠ, ತುಂಬ ಚೆನ್ನಾಗಿರೋದು. ಇಟ್ಕೊಂಡು ಯಾರು ಬೇಡ ಅಂದ್ರು. ಆದರೆ ಅವ್ರ ಮನೆ ಗಣಪತಿ ಚೆನ್ನಾಗಿಲ್ಲ ಅಂತ ಹೇಳಬೇಕಾಗಿಲ್ಲ. ಒಳ್ಳೆ ತಮಾಷೆ ಆಯ್ತಲ್ಲ. ಅವ್ರ ಮನೆ ಗಣಪತಿ ಅವ್ರಿಗೆ ಶ್ರೇಷ್ಠ, ಅವ್ರಿಗೆ ಮುಗಿದು ಸರಿ. ಇವಾಗ ಏನಿದೆ ಗೊತ್ತಾಗ್ತಾ ಇದೆಯಾ? ನನಗೆ ನನ್ನ ಗಣಪತಿ ತುಂಬ ತುಂಬ ಇಷ್ಟ, ತುಂಬ ಚೆನ್ನಾಗಿದ್ದಾನೆ. ನನಗೆ ಎಲ್ಲ ಕಡೆ ಇರೋ ಗಣಪತಿಯೂ ನನ್ನ ಗಣಪತಿಯಲ್ಲಿದ್ದಾನೆ ಅಂತ ಪ್ರಾರ್ಥನೆ ಮಾಡಿ. ನೀವಿನ್ನೂ ಮೇಲೆ ಹೋಗ್ತೀರಿ. ಭೇದ ಭಾವ ತಂದರೆ ನಾನು ಇವರಲ್ಲಿ ವೈಮನಸ್ಸೆ ಇರೋ ಥರ ದೇವತೆಗಳಲ್ಲೂ ತಂದುಬಿಟ್ರೆ, ಯಾರು ನನಗೆ ಕಾಪಾಡ್ತಾರೋ ಅವರಲ್ಲೇ ನಾವು ಭೇದ ತಂದುಬಿಟ್ರೆ ಅದೇನು ಕಾಪಾಡ್ತಾರೆ? ಕಾಪಾಡ್ತಾರೆ. ಹಾಂ, ಅದೇ ಗೊತ್ತಾಯ್ತು. ಅದಕ್ಕೋಸ್ಕರ ಹೇಳಬೇಕು ಅಂತ. ಪ್ರಾಯಶ್ಚಿತ್ತ ಅಲ್ಲ, ಏನಿಲ್ಲ, ಹಾಗೇ ಆಗುತ್ತೆ. ಯಾಕೆಂದರೆ ಮನಸ್ಸೇನು ಹಂಗೆ ನಿಲ್ಲೋಲ್ಲ, ಆಗುತ್ತೆ. ನಮಗೇ ಗೊತ್ತಿಲ್ಲದೆ ಆಗಿರುತ್ತೆ, ಆಗ್ತಾನೇ ಇರುತ್ತೆ. ಆದ್ದರಿಂದ ಪ್ರಾಯಶ್ಚಿತ್ತ ಮಂತ್ರವನ್ನು ಹೇಳಿ ಅಚ್ಯುತಾನಂದ ಗೋವಿಂದ ಅಂತ ಹೇಳಿ ಮಾಡೋದು ವಾಡಿಕೆ. ಕಾಯನ ವಾಚಾ ಮನಸೇಂದ್ರಿಯ ಅಂತ ಹೇಳೋದು ವಾಡಿಕೆ. ಮಾಡಬೇಕು, ಹೇಳಬೇಕು ಎಲ್ಲ. ಸಾತ್ವಿಕವಾಗಿ ಮಾಡೋದ್ರಲ್ಲಿ ತುಂಬ ಕ್ಷೇಮ. ತಾಂತ್ರಿಕವಾಗಿ ಮಾಡೋದಕ್ಕೆ ತುಂಬ 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 ಡೇಂಜರ್ ಜಾಸ್ತಿ. ನೀವು ಮಕ್ಕಳು ಒಂದು ಕ್ಲೇನಲ್ಲಿ ಮಾಡೆಲ್ಸ್ ಮಾಡ್ತಾರೆ. ಈ ಮೆಕ್ಯಾನಿಕಲ್ ಇದ್ರದ್ದು ಅದು ಆ ಥರದ ಎಲ್ಲ ಮಾಡ್ತಾರೆ. ಏನಂತ ಇವಾಗ ಮಾಡಿದ್ರೆ ಡೇಂಜರ್ ಅದು ಏನೂ ಇಲ್ಲ. ಅದೇ ನೀವು ಈ ಎಲೆಕ್ಟ್ರಿಷಿಯನ್ಸ್ ಕೆಲವರು PCB ಅಂತ ಕರೀತಾರೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರೀತಾರೆ. ಅದರಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ಡಮ್ಮನ್ನು ಬಿಡುತ್ತೆ. ಗೊತ್ತಾಗಲಿಲ್ಲ ಹೇಳಿದ? ತಾಂತ್ರಿಕವಾಗಿ ಮಾಡೋದಕ್ಕೆ ಅದಕ್ಕೆ ಬೇರೆ ತರಹ ಜೀವನ ಶೈಲಿ ಬೇರೆ. ಆದರೆ ಹೆಚ್ಚು ಕಡಿಮೆಗಳು ಸಿಕ್ಕಾಪಟ್ಟೆ ಜಾಸ್ತಿ. ಇದೆಲ್ಲ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಉಚ್ಚಾರದಲ್ಲಿ ಹೆಚ್ಚು ಕಡಿಮೆಯಾಗಿ ಈ ಮಂಡಲ ಇತ್ಯಾದಿಗಳನ್ನೆಲ್ಲ ಬರೀತಾರೆ. ಹೆಚ್ಚು ಕಡಿಮೆಯಾಗಿ ನನ್ನ ಎದುರುಗಡೆನೇ ಕಿವಿ ಪೂರ್ತಿ ಕೆಪ್ಪ ಆಗೋಯ್ತು. ನನ್ನ 10 ನಿಮಿಷಕ್ಕೆ ಮುಂಚೆ ಅವ್ರು ಚೆನ್ನಾಗಿದ್ದವರು. ಅವರು ಕೆಪ್ಪ ಅಂದರೆ ಅವ್ರು ಹೇಳ್ತಾ ಇರೋದು ಅವ್ರಿಗೆ ಕೇಳಿಸ್ತಾ ಇಲ್ಲ. ಆದ್ದರಿಂದ ಏನೋ ಒಂಥರ ಡೌಟ್ ಅವ್ರಿಗೆ. ಹಿಂಗಂದ್ರು ಹಿಂಗಂದ್ರು ಏನೇನು ಮಾಡಿದ್ರು. ಆಮೇಲೆ ಎಲ್ಲ ಓಡಿದ್ದಾಯ್ತು ಯಾರ ಹತ್ರನ. ಅವರು ಇನ್ನೇನೋ ಔಷಧಿ ಕೊಡಬೇಕಾಗಿತ್ತು. ಔಷಧಿ ಅಂದರೆ ಈ ಔಷಧಿ ಅಲ್ಲ, ಅದಕ್ಕೆ ಬೇರೆ ಥರ ಔಷಧಿ. ಆ ಔಷಧಿ ಮಾಡಿ 15 ದಿವಸ ಆದಮೇಲೆ ಚೇತರಿಸ್ಕೊಂಡ್ರು. ನಿಮಗೆ ಅಂದಾಜಿಲ್ಲ. ಯಾರೋ ಸಪ್ತಶತಿ ಅಂತ ಕೇಳಿದ್ರಲ್ಲ, ಸಪ್ತಶತಿ ಇವಾಗೆಲ್ಲ ಕೇಳ್ತಾ ಇದ್ದೀರಲ್ಲ.
ಒಂದು ನಿಮಿಷದಲ್ಲಿ ಒಂದು ಘಟನೆ ಹೇಳ್ಬಿಟ್ಟು ನಿಲ್ಲಿಸ್ತೀನಿ ನೋಡಿ. ಅಂದರೆ ಆ ಪ್ರಶ್ನೆಗೆ ಉತ್ತರ. ಅದಕ್ಕೊಂದು ಧ್ಯಾನ ಶ್ಲೋಕ ಬರುತ್ತೆ. ಮಾತರ್ಮೇ ಮಧುಗೇಟ ಭಗ್ನಮಹೇಶ ಪ್ರಾಣಾಪಹಾರೋದ್ಯಮೆ ಹೇಲಾದಿರ್ಮಿತ ಧೂಮ್ರಲೋಚನವಧೆ ಹೇ ಚಂಡಮುಂಡಾರ್ದಿನಿ ನಿಶೇಷೀಕೃತ ರಕ್ತಬೀಜ ಧನುಜೆ ನಿತ್ಯೇ ನಿಶುಂಭಾಪಹೆ ಶುಂಭಧ್ವಂಸಿನಿ ಸಂಹರಾಶುಧೃತಂ ದುರ್ಗೆ ನಮಸ್ತೆ ಅಂಬಿಕೆ ಅಂತ ಒಂದು ಧ್ಯಾನ ಶ್ಲೋಕ. ಮೊದಲಲ್ಲಿ ಮಾತರ್ಮೇ ಮಧುಕೈಟ ಭಗ್ನಮಹಿಷಭ ಪ್ರಾಣಾಪಹಾರೋದ್ಯ ಮೇ ಹೇಲಾದಿರ್ಮಿತ ಏನೇನೋ ಬರುತ್ತೆ. ಯಾರೋ ಒಬ್ಬರು ಹೀಗೆ ತುಂಬ ಬಲವಂತ ಸಪ್ತಶತಿ ಮಾಡಿಬಿಡ್ಬೇಕು. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಅದು ಅಂತ ಹೇಳಿದ್ದಾರೆ ಅಂತ. ಅದನ್ನು ಸುಮ್ಮನೆ ಇಲ್ಲ ಕಲ್ತ್ಕೊಂಡ್ಬಿಟ್ಟು ಅದಕ್ಕೆ ಏನೇನೇನೇನೋ ನಿಯಮಗಳೆಲ್ಲ ಹೇಳಿದ್ರು. 43 ದಿವಸ ಆಯಿತು. ಅವ್ರ ಹೆಂಡತಿ ಫೋನ್ ಮಾಡಿದ್ರು. ಅವ್ರಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದುಬಿಟ್ಟಿದೆ ಅಂದರು. ಸರಿ, ಯಾರೋ ದೊಡ್ಡವರು ಇದ್ದರು, ಅವ್ರ ಹತ್ರ ಬಂದರು. ಅವ್ರ ಹತ್ರ ಬಂದಾಗ ಅವ್ರು ಕೇಳಿದ್ರು. ಯಾಕೋ ಅವ್ರನ್ನ ನೋಡಿದ್ರೆ ಲಕ್ಷಣ ಚೆನ್ನಾಗಿರಲಿಲ್ಲ. ಆಮೇಲೆ ಅವರು ತಕ್ಷಣ ಗೊತ್ತಾಗಿದ್ದು ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಕೆಲಸ ಮಾಡಿ, ನೀವು ಸೀದಾ ಮನೆಗೆ ಹೋಗ್ಬಿಡಿ, 48 ದಿವಸ ಅದಕ್ಕೊಂದು ಮಂಡಲ ಅಂತ ಕರಿತೀವಿ ಮಾಡಬೇಕಿತ್ತು. 43ನೇ ದಿವಸಕ್ಕೇ ಅವ್ರಿಗೆ ಹುಷಾರಿಲ್ಲ ಅಂದಾಗಲೇ ಲಕ್ಷಣ ಚೆನ್ನಾಗಿಲ್ಲ ಅಂತ ಅರ್ಥ. ಅವ್ರು ಕೇಳಿದ್ರು ಅವಾಗ ಬಂದಾಗ, ಒಂದು ಸಲ ಧ್ಯಾನ ಶ್ಲೋಕ ಹೇಳಿ ನೋಡೋಣ ಅಂದರು. ಇದಕ್ಕೇನು ಅರ್ಥ ಹೇಳಿ ನೋಡೋಣ ಅಂದರು. ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರೆ ಹೇಳಿ ನಾನು. ಮಾತರ್ಮೇ, ಹೇ ನನ್ನ ತಾಯಿಯೇ, ಮಧುಕೈಟ ಭಗ್ನಿ ಮಹಿಷಃ ಪ್ರಾಣಾಪಹಾರೋದ್ಯ, ಯಾವ ಮಧುಕೈಟಭರನ್ನ ಪ್ರಾಣವನ್ನು ತೆಗೆದೆಯೋ ಆ ರಾಕ್ಷಸರನ್ನು, ಅಲ್ಲಿಗೆ ಫುಲ್ ಸ್ಟಾಪು. ನೆಕ್ಸ್ಟು ಅಲ್ಲೊಂದು ಮೇ ಅಂತ ಬರುತ್ತೆ. ಆ ಮೇ ನನ್ನ ಕೊನೆಯಲ್ಲಿ ನನಗೆ ಬಂದಿರೋಂತಹ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡುವಂತ ಹೇಳೋವಂತಹ ಮೇ ಅಂತ ಸೇರಿಸ್ಕೋಬೇಕು. ಸಂಸ್ಕೃತದಲ್ಲಿ ಬರಲ್ಲ ಎಲ್ರಿಗೂ. ಅವರೇನು ಮಾಡಿಬಿಟ್ರು, ಪ್ರಾಣಾಪಹಾರೋದ್ಯ ಮೇ ಅಂದರೆ ಮಮ ಮೇ ಅಂತ, ಮಮ ಅಂದರೆ ನಂದು ಅಂತ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. 43 ದಿವಸ ಮಧುಕೈಟಭರನ್ನ ಪ್ರಾಣ ತೆಗೆದಂತಹ, ಪ್ರಾಣಾಪಹಾರೋದ್ಯಮೆ ನನ್ನ ಪ್ರಾಣಗಳನ್ನು ತೆಗೆದಂತಹ ಅಂತ ಬಂದ್ಬಿಟ್ಟಿದೆ ಅಲ್ಲಿ. ಇವ್ರು ಯಾರೋ ತುಂಬ ದೊಡ್ಡವ್ರು ನೋಡಿದ್ರು. ಅವ್ರು ನೋಡಿದ ತಕ್ಷಣ ಗೊತ್ತಾಯ್ತು. ಅವ್ರು ಹೇಳಿದ್ರು, ಸೀದಾ ನಿಮ್ಮ ಮನೆಗೆ ಹೋಗಿ ಅಂದರು. 47ನೇ ದಿವಸ ಅವರು ಶೂಟ್ ಮಾಡ್ಕೊಂಡು ಸತ್ತೋದ್ರು. ಆ್ಯಕ್ಚುಲಿ ತುಂಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರು. ಯಾತಕ್ಕೆ ಹೇಳ್ತಾ ಇದ್ದೀನಿ, ಯು ಶುಡ್ ನಾಟ್ ಗೋ ಇನ್ ಟು ಅನ್ಟೆಸ್ಟೆಡ್ ವಾಟರ್ಸ್ ಅಂತಾರೆ. ಗೊತ್ತಿಲ್ಲದೆ ಇರೋ ನೀರಲ್ಲಿ ಕಾಲ ಇಡಬಾರ್ದು ಅಂತ. ಅದೆಲ್ಲ ಮಾಡಕ್ಕೆ ಹೋಗೋದು ಬೇಡ. ಎಷ್ಟಿದ್ರೆ ಅಷ್ಟು ಹಿತವಾಗಿ, ಎಷ್ಟು ಚೆನ್ನಾಗಿದೆ ಲಲಿತಾ ಸಹಸ್ರನಾಮ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಅದಾದರೆ ಜಾಸ್ತಿ ಪವರ್, ನಾವೇ ತೀರ್ಮಾನ ಮಾಡಿಬಿಡ್ತೀವಿ. ಯಾರು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಯಾತಕ್ಕೋಸ್ಕರ ಹೇಳಿದ್ದಾರೆ ಗೊತ್ತಾ ನಿಮಗೆ? ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ನೋಡಿ, ಸಿನಿಮಾ ಹಾಡು ಕೇಳ್ತಾ ಕೇಳ್ತಾ ಏನಾಗುತ್ತೆ ಹೇಳಿ ನಿಮಗೆ? ಬಾಯಿಗೆ ಬರುತ್ತೆ. ಸಿನಿಮಾ ಹಾಡಿದ್ರೆ ಬಾಯಿಗೆ ಬಂದು ಹೇಗೋ ಹೇಳಿದ್ರೆ ಪರವಾಗಿಲ್ಲ. ಅದೇ ಸಪ್ತಶತಿ ಮಾಡಿದ್ರೆ ಹೇಳ್ತಾ ಇದ್ದೀನಲ್ಲ, ಲಲಿತಾ ಸಹಸ್ರನಾಮದಲ್ಲಿ ಇಲ್ಲದೆ ಇರೋ ನಾಮವೇ ಇಲ್ಲಮ್ಮ. ನಿಮಗೇನು ಬೇಕಮ್ಮ? ಅನ್ನದಾ ವಸುಧಾ ವೃದ್ಧ ಬ್ರಹ್ಮ ಆತ್ಮೈಕ್ಯ ಸ್ವರೂಪಿಣಿ. ಊಟ ಕೊಡ್ತಾಳೆ, ಮಳೆ ಕೊಡ್ತಾಳೆ, ಚಿನ್ನ ಕೊಡ್ತಾಳೆ, ನಿಮ್ಗೇನು ಬೇಕು ಮಕ್ಕಳನ್ನ ಕೊಡ್ತಾಳೆ, ಸೌಖ್ಯ ಕೊಡ್ತಾಳೆ, ಎಲ್ಲ ಕೊಡ್ತಾಳೆ. ನಿಮ್ಗೇನು ಬೇಕೋ ಕೇಳಿ. ನನಗೆ ಇದಕ್ಕೆ ಅಮ್ಮ ಇದಕ್ಕೆ ಇದು ಕೊಡು ಅಂತ ಕೇಳಿ, ಸಿಂಪಲಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ಏನಕ್ಕೆ ಬೇಕು ಗೊತ್ತಾಗ್ತದೆ ಹೇಳ್ತಿರೋದು. ಅದೇ ಅಮ್ಮನವರೇ, ಆ ಪರಾಶಕ್ತಿಯೇ ಎಲ್ಲ ಆಗಿರೋದು. ಸೌಂದರ್ಯ ಲಹರಿನೂ ಅಷ್ಟೇ. ಸುಮ್ಮನೆ ಕಲಿತು ಸ್ತೋತ್ರವಾಗಿ ಹೇಳ್ಕೊಳ್ಳಿ, ಪರವಾಗಿಲ್ಲ. ಯಾಕೆಂದರೆ ಅದರಲ್ಲಿ ಉಪಾಸನಾ ಕಾಂಡ ಎಲ್ಲ ತುಂಬ ಇದೆ. ಅಲ್ಲಿಗೆ ಹೋಗಬೇಡಿ, ಎಷ್ಟೋ ಅಷ್ಟರಲ್ಲೇ ಇದೆ.
ಏನೂ ಇಲ್ಲ. ನಾವು ದೂರ ಇದ್ದರೆ ಸಾಕು, ಅಷ್ಟು ಮಾಡ್ಬೋದು. ವಾಟ್ ಐ ಕ್ಯಾನ್ ಡೂ ಈಸ್ ಟು ಸ್ಟೇ ಅವೇ, ಐಸೋಲೇಟ್ ಮೈ ಸೆಲ್ಫ್, ಅಷ್ಟೇ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ನಾವು ಅದನ್ನು ಸಿಂಪಲಾಗಿ ತೊಗೊಂಡ್ರೆ ಮಾಡಬಹುದು, ಅಷ್ಟು ಮಾಡಿದ್ರೆ ಸಾಕು. ಗೊತ್ತಾಗಲಿಲ್ವಾ? ಅಷ್ಟೇ. ಸಾಮೂಹಿಕವಾಗಿ ನಮ್ಮ ಪಾರಾಯಣ ಮಾಡ್ತಾರೆ. ಹಾಂ, ಕೆಲವರು ಗೊತ್ತಿದ್ದವರು ಉಚ್ಚಾರಣೆ ಮಾಡ್ತಾರೆ. ಸೊ ಆವಾಗ ಗೊತ್ತಿರೋರು ಕೂಡ ಅವ್ರಿಗೆ ಸಾಧ್ಯ ಅವರು ಗೊತ್ತಿರೋರು ಕೂಡ ತಪ್ಪು ಮಾಡ್ಬೋದು. ಸಾಮೂಹಿಕವಾಗಿ ಮಾಡೋದು ಏಕಾಂತದಲ್ಲಿ ಒಬ್ಬರೇ ಮಾಡೋದು. ನೋಡಿ, ಸಾಮೂಹಿಕವಾಗಿ ಮಾಡೋದು ಅನ್ನೋದು ಸುಮ್ಮನೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಎಲ್ಲ ಮಾಡ್ತಾ ಇರ್ತಾರೆ, ಪರವಾಗಿಲ್ಲ. ಒಬ್ಬರೇ ಮಾಡಿದಾಗ ಕಾಮನೆಗಳಿಂದ ಇಟ್ಕೊಂಡು ಮಾಡ್ತೀವಲ್ಲ, ಆವಾಗ ಏಕಾಂತದಲ್ಲಿ ಎಚ್ಚರಿಕೆಯಿಂದ ಮಾಡೋದೇ ಮುಖ್ಯ, ಅದೇ ಉತ್ತಮ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂದಾಗ ನನ್ನ ಪಾಠಕ್ಕೆ ನಾನು ಕಲ್ತು ಮಾಡೋದು, ಎಲ್ಲರ ಜೊತೆ ಸೇರಿದಾಗ ನಾನು ಸರಿಯಾಗಿ ಹೇಳ್ತಾ ಇರ್ತೀನಿ ತಾನೆ, ಅಷ್ಟು ಹೇಳಿದ್ರೆ ಸಾಕು. ಸರಿಯಾಗಿ ಕಲ್ತ್ಬಿಟ್ಟು ತಪ್ಪು ಹೇಳ್ತೀನಿ ಅನ್ನೋದು ಅದು ಒಪ್ಪೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಕಲಿಬೇಕಾದ್ರೆ ಸರಿಯಾಗಿ ಕಲ್ತ್ಬಿಡ್ಬೇಕು, ಅದು ತುಂಬ ಮುಖ್ಯ. ಅದು ಗೊತ್ತಾಯ್ತಲ್ವ? ಡೌಟೇ ಇಲ್ಲ. ದೈವ ಕೃಪೆ, ಗುರು ಎರಡೂ ಒಂದೇನೋ ಅಂತ 100% ನಿಜ. ಇದು ತುಂಬ ಮುಖ್ಯವಾದಂಥ ವಿಷಯ. ಗುರು ಅಂದರೆ ನಾವು ಸಂಪ್ರದಾಯವನ್ನು ಅನುಸರಿಸುವಂಥವ್ರೇ ಆಗಿರಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಆ ವೇಷಭೂಷಣ ಅಷ್ಟೇ ಅಲ್ಲ ಮುಖ್ಯ, ಸಂಪ್ರದಾಯ. ಸಂಪ್ರದಾಯ ಅಂದ್ರೆ ಏನು ಗೊತ್ತೇನೋ? ಆ ಗುರು ಪರಂಪರೆ ಬಂದಿರಬೇಕು. ಇಟ್ ಶುಡ್ ಬಿ ಟೈಮ್ ಟೆಸ್ಟೆಡ್. ಅವರು ಗುರು ಅನ್ನೋರು ಆಚಾರವಂತರಾಗಿಯೂ ಇರಬೇಕು. ಅದಿಲ್ಲ ಅಂದರೆ ಅವರು ಆ ಸ್ಥಾನದಲ್ಲಿ ಕೂರೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಗುರುವಾಗಿರುವಂಥವ್ರು ಹೇಗೆ ಬೇಕೋ ಅವ್ರು ಇರ್ಬೋದು. ನೀನು ಹೇಳ್ದೆ ನಾನು ಹೇಳ್ದಂಗೆ ನೀನು ಮಾಡು ಅಂದರೆ ಅದಲ್ಲ, ಅದು ಒಪ್ಪಲ್ಲ. ಆದ್ದರಿಂದಲೇ ಸಂಪ್ರದಾಯ ಅಂತ ಹೇಳೋದು. ಗೊತ್ತಾಯ್ತಲ್ವ? ಆದ್ದರಿಂದ ಸಂಪ್ರದಾಯವಾಗಿರುವಂತಹ ಗುರುವನ್ನೇ ಆಶ್ರಯಿಸಬೇಕು. ಆದರೆ ಗುರು ಅಂತ ಒಂದ್ಸಲ ಬಂದುಬಿಟ್ರೆ ಅಲ್ಲಿಗೆ ಮುಗೋಯ್ತು. ಗುರುಮೂರ್ತಿ ಸ್ವರೂಪಿಣಿ, ಗುರುಮೂರ್ತಿ ಸ್ವರೂಪಿಣಿ ಅಮ್ಮನವರು ಸಾಕ್ಷಾತ್ ಗುರುವಿನ ಸ್ವರೂಪ ಅಮ್ಮನವರು. ಗೊತ್ತಾಯ್ತಲ್ಲ? ಕರೆಕ್ಟ್. ಅದಕ್ಕೋಸ್ಕರನೇ ಚೆನ್ನಾಗಿ ತಿಳಿದಿರೋರು, ಸಂಪ್ರದಾಯಸ್ಥರು, ಆಚಾರವಂತರು ಇದನ್ನೆಲ್ಲ ಅಭ್ಯಾಸದಲ್ಲಿ ಯಾರು ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ತೋರಿಸಿ ಮಾಡಬೇಕು. ಯಾವಾಗಲೂ ಹಾಗೆ ನಾವು ಶಾರ್ಟ್ಕಟ್ಸ್ ಹುಡುಕಬಾರ್ದು. ಫರ್ಮ್ನೆಸ್ ಇರಬೇಕು, ಕಾನ್ಕ್ರೀಟ್ನೆಸ್ ಇರಬೇಕು, ಜೆನ್ಯುನಿಟಿ ಇರಬೇಕು, ಆಥೆಂಟಿಸಿಟಿ ಇರಬೇಕು. ಅದನ್ನ ಇಟ್ಕೋಬೇಕು. ಒಂದು 4 ದಿವಸ ನಿಧಾನ ಆದರೆ ಏನು ಪರವಾಗಿಲ್ಲ, ಆದರೆ ನಾನು ಮಾಡ್ತಾ ಇರೋವಂಥದ್ದು ಸರಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದು ಬರಬೇಕು. ಏನೋ ಬುಡುಬುಡಿಕೆ ಥರ ಏನೋ ಅರ್ಜೆಂಟಾಗಿ ಮಾಡಿಬಿಡೋದು, ಏನೋ ಪರವಾಗಿಲ್ಲ ಅನ್ನೋದು ಆ ಆ್ಯಟಿಟ್ಯೂಡ್ ತೋರಿಸ್ಬಾರ್ದು. ಸರಿ. ಪ್ರತಿ ದಿವಸದ ಆರತ್ರಿಕ ಇದೆ. ಈಗ ಒಂದು 5-6 ನಿಮಿಷ ಆರತ್ರಿಕ ಖಂಡನ ಭಾವವನ್ನು ಹೇಳಿ ಸರ್ವಮಂಗಲ ಮಾಂಗಲ್ಯ ಹೇಳ್ತೀವಿ, ಜೈಕಾರ ಆಗುತ್ತೆ. ಆಮೇಲೆ ವಂದನೆ ಗೌರವ ಮಾಡ್ತೀವಿ.